ಅವರ ಕೊನೆಯ ಆಸೆಯಂತೆ ವಿದ್ಯಾಪೀಠದಲ್ಲಿ ಅವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ. ಇದೀಗ ಕೃಷ್ಣನ ದೇವಸ್ಥಾನ ಇತ್ತಲ್ಲ, ಆ ದೇವಾಲಯದ ಸುತ್ತ ಶ್ರೀಗಳ ಪಾರ್ಥಿವ ಶರೀರದ ಪ್ರದಕ್ಷಿಣೆಯನ್ನು ಹಾಕಿಸಲಾಗಿದೆ. ಇದೀಗ ಅವರ ಅಂದ್ರೆ ಮಾಧ್ವ ಸಂಪ್ರದಾಯದಂತೆ, ಉಡುಪಿಯ ಮಾಧ್ವ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನದ ಕಾರ್ಯಗಳು ನೆರವೇರ್ತಾ ಇದೆ. ಶ್ರೀಗಳ ಬಗ್ಗೆ ಮಾತನಾಡೋದಕ್ಕೆ, ಈ ಅಂತಿಮ ವಿಧಿವಿಧಾನಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಕಬ್ಯಾಡಿ ಜಯರಾಮ ಆಚಾರ್ಯ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗುರುಜಿ, ಅಂತಿಮ ವಿಧಿವಿಧಾನಗಳನ್ನ ನೋಡ್ತಾ ಇದ್ದೀವಿ. ಕೆಲವೊಂದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ, ಕೆಲವೊಂದು ಕಾಣ್ತಾ ಇಲ್ಲ. ಅಂದ್ರೆ ಈ ಮಾಧ್ವ ಸಂಪ್ರದಾಯದಲ್ಲಿ ಏನೆಲ್ಲ ಅನುಸರಿಸ್ತಾರೆ ಅಂತಿಮ ವಿಧಿವಿಧಾನದಲ್ಲಿ? ಮಾಧ್ವ ಮತ ಸಂಪ್ರದಾಯದ ಪ್ರಕಾರ ಯತಿವರೇಣ್ಯರುಗಳು ವೃಂದಾವನಸ್ಥನಾಗರಾಗುವುದು ಅಂತ ಅವರನ್ನು ದಹನ ಮಾಡುವ ಈ ಕ್ರಮ ಇಲ್ಲ. ಅವರನ್ನು ಸಶರೀರವಾಗಿ ಅವರ ಆತ್ಮ ವಿಷ್ಣು ಸಾಯುಜ್ಯವನ್ನು ಸೇರಿದ್ರು ಸಹಿತ ಅವರು ನಿತ್ಯ ಉಪಾಸನೆ ಮಾಡಿದಂತ ವಿಶೇಷವಾದಂತ ಒಂದು ತಪಶ್ಚರ್ಯೆಗೆ ಒಳಗಾದಂತ ಕಾಯಕ ಆದ್ರಿಂದ ಇದಕ್ಕೆ ಅಳಿಯುವಿಲ್ಲ ಅನ್ನುವಂತ ನಂಬಿಕೆಯೊಂದಿಗೆ ಪಂಚಭೂತದಲ್ಲಿ ಅದನ್ನು ಲೀನ ಮಾಡುವುದು ಅನ್ನೋ ಒಂದು ಸಂಪ್ರದಾಯವೂ ಹೊಂದಿಕೊಂಡಂತೆ ಒಂದು ನಿರ್ದಿಷ್ಟ ಪ್ರಮಾಣದ ಸುಮಾರು 9 ಅಡಿ ಆಳದ ಅಷ್ಟೇ ಅಗಲ ಇರುವ ಉದ್ದ ಇರುವಂತ ಒಂದು ಹೊಂಡವನ್ನು ತೆಗೆದು ಆ ಹೊಂಡದಲ್ಲಿ ಅವ್ರದ್ದು ಒಂದು ಗುಂಡಿಯನ್ನು ತೆಗೆದು ಅದರಲ್ಲಿ ಅವರನ್ನು ಪದ್ಮಾಸನದಲ್ಲಿ ಕೂತುಕೊಳ್ಳುವ ರೀತಿಯಲ್ಲಿ ಒಂದು ಮಣೆಯ ಮೇಲೆ ಕೂತುಗೊಳಿಸಲಾಗ್ತದೆ. ಪೂರ್ವಭಾವಿಯಾಗಿ ಆ ಹೊಂಡವನ್ನು ಮಂತ್ರಪೂತವಾದಂತಹ ಜಲದಿಂದ, ಪುಣ್ಯ ಜಲದಿಂದ ಶುದ್ಧ ಮಾಡಿಸಿ ಆ ಬಳಿಕ ಒಂದು ಮರದ ಪೀಠ ಅರ್ಥಾತ್ ಮಣೆಯನ್ನು ಇಟ್ಟು ಅದರಲ್ಲಿ ಅವರು ಪದ್ಮಾಸನ ಹಾಕಿಕೊಂಡು ಕೂತುಕೊಳ್ಳುವ ರೀತಿಯಲ್ಲಿ ಅವರನ್ನು ಕೂತುಕೊಳ್ಳಿಸಲಾಗುತ್ತದೆ. ಕೂತುಕೊಳ್ಳಿಸಿದ ಬಳಿಕ ಅವರ ತಲೆಯ ಮೇಲೆ ಸಾಲಿಗ್ರಾಮ, ಯಾಕಂದ್ರೆ ಅವರು ನೇರ ವಿಷ್ಣು ಸಾಯುಜ್ಯವನ್ನು ಸೇರುವುದು ಅನ್ನೋದರ ಸಾಂಕೇತಿಕವಾಗಿ ಮಾಧ್ವರಿಗೆ ಸಾಲಿಗ್ರಾಮದ ಆರಾಧನೆ ಅನ್ನೋದು ವಿಷ್ಣುವಿನ ವಿಶೇಷ ಆರಾಧನೆಗೆ ಸಂಬಂಧಪಟ್ಟಂತೆ ಸಾಲಿಗ್ರಾಮದಲ್ಲಿ ಎಲ್ಲ ವಿಷ್ಣುವಿನ ಅಂಶಾವತಾರದ ವಿವಿಧವಾದಂತಹ ಕ್ರಮದ ಸಾಲಿಗ್ರಾಮಗಳು ಇರ್ತವೆ ಅನ್ನೋದಕ್ಕೋಸ್ಕರ ಕೆಲವಷ್ಟು ಪ್ರಮಾಣದ ಒಂದಷ್ಟು ಸಾಲಿಗ್ರಾಮಗಳನ್ನು ಅವರ ತಲೆಯ ಮೇಲೆ ಇರಿಸಿ ಆ ಬಳಿಕ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಿದಂತಹ ವಿಶೇಷವಾದ ಮಂತ್ರಪೂತವಾದಂತಹ ಜಲದಿಂದ ಅವರದಂತಹ ಸಾಲಿಗ್ರಾಮ ಸಹಿತವಾದಂತಹ ಶರೀರಕ್ಕೆ ಶ್ರೀಗಳು, ಅವರ ಶಿಷ್ಯರಾದಂತಹ ಶ್ರೀಗಳವರು ಅರ್ಥಾತ್ ಇನ್ನು ಅವರ ಉತ್ತರಾಧಿಕಾರಿಗಳಾಗಿ ಪೀಠ ಏರಲಿರುವಂತಹ ಶ್ರೀಗಳವರು ಅವರಿಗೆ ಅದನ್ನು ಮಂತ್ರಪೂತವಾದಂತಹ ಜಲವನ್ನು ಅಭಿಷೇಚನ ಮಾಡಿಸಿ ಆ ಬಳಿಕ ಅವರ ದೇಹದ ಸುತ್ತ ಹತ್ತಿ, ಉಪ್ಪು, ಕಾಳು ಮೆಣಸು, ಸಾಸಿವೆ ಮೊದಲಾದಂತಹ ಪಂಚದ್ರವ್ಯಗಳನ್ನು ಆ ಸುತ್ತ ಹಾಕಿ ಅನಂತರ ಅದನ್ನು ಮಣ್ಣಿನಿಂದ ಆ ಶರೀರವನ್ನು ಮುಚ್ಚಿ ಅದರ ಮೇಲೆ ಒಂದು ಚಪ್ಪಡಿ ಹಾಗೆ ಇಟ್ಟು ಅನಂತರ ಅಲ್ಲಿ ವೃಂದಾವನ ಅಂತ ಈಗ ತಾತ್ಕಾಲಿಕವಾದಂತಹ ಒಂದು ರಚನೆಯನ್ನು ಮಾಡಿಸಿ ಅಲ್ಲಿ ನಿತ್ಯ ಪೂಜಾ ಕೈಂಕರ್ಯ ನಡೀತದೆ. ಒಂದಾ ಕಿರಿಯ ಯತಿಗಳು ಮಾಡ್ತಾರೆ, ಇಲ್ಲ ಕಿರಿಯ ಯತಿಗಳಿಂದ ನೇಮಿಸಲ್ಪಟ್ಟಂತ ವೇದೋಕ್ತ ಶಾಸ್ತ್ರಜ್ಞಾನ ಉಳ್ಳಂತಹ ವ್ಯಕ್ತಿಗಳಾದ ಮುಖಾಂತರ ಪೂಜಾ ಪುನಸ್ಕಾರಗಳು ಅಲ್ಲಿ ನಡೀತದೆ. ಇವರು ಇದ್ದಾಗ, ಕಿರಿಯ ಯತಿಗಳಿದ್ದಾಗ ಅವರೇ ಪೂಜೆಯನ್ನು ಮಾಡ್ತಾರೆ. 1 ವರ್ಷದ ತರಹದಲ್ಲಿ ಇದನ್ನು ಪೂಜೆಯನ್ನು ಮಾಡ್ತಾ ಮಧ್ಯಂತರದಲ್ಲಿಯೂ ಮಾಡುವುದುಂಟು ಅಥವಾ 1 ವರ್ಷದ ಬಳಿಕದಲ್ಲಿ ವಿಶೇಷವಾದಂತಹ ಶಿಲಾಮಯವಾದಂತಹ ವೃಂದಾವನವನ್ನು ನೀವು ರಾಘವೇಂದ್ರ ಮಠದಲ್ಲಿ ಉಡುಪಿ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ವೃಂದಾವನ ನೋಡಿದ್ದೀರಿ. ಅದೇ ತರಹದ ಪ್ರಮಾಣದ ಒಂದು ರೀತಿಯಲ್ಲಿ ವೃಂದಾವನವನ್ನು ಆ ಯತಿಗಳು ಎಲ್ಲಿ ಅವರನ್ನು ನಾವು ಪಂಚಭೂತ ಲೀನ ಮಾಡಿದ್ದೇವೆ ಅಲ್ಲಿಯೇ ಅಲ್ಲಿ ಆ ವೃಂದಾವನವನ್ನು ರಚಿಸಿ ಅದಕ್ಕೆ ವಿಶೇಷವಾದಂತಹ ಪ್ರದಕ್ಷಿಣೆ ನಮಸ್ಕಾರ ಸಹಿತ ಪೂಜೆಗಳನ್ನು ಪ್ರತಿದಿನ ಸಲ್ಲಿಸುವ ಕ್ರಮ ಇದೆ. ಅದನ್ನು ಶ್ರೀಗಳಿಂದ ನಿರ್ದೇಶಿಸಲ್ಪಟ್ಟಂತ ವಿಶೇಷ ಅನುಭವ ಉಳ್ಳಂತ ಆಚಾರ್ಯರು ಪೂಜೆಯನ್ನು ಮಾಡ್ತಾರೆ, ಇಲ್ಲ ಶ್ರೀಗಳವರೇ ಇದ್ದಾಗ ಪೂಜೆ ಮಾಡ್ತಾರೆ. ಯಾಕಂದ್ರೆ ಶ್ರೀಗಳವರೆಲ್ಲ ಸಂಚಾರ ಮಾಡ್ತಾ ಇರಬೇಕು, ಧರ್ಮ ಪ್ರಸಾರಕ್ಕಾಗಿ ಸಂಚರಿಸ್ತಾ ಇರಬೇಕು ಅನ್ನೋದು ನಿಯಮ ಆದ್ರಿಂದ ಅವ್ರು ಯಾವಾಗ್ಲೂ ಅಲ್ಲೇ ಇರದೇ ಇರುವುದರಿಂದ ಅವರು ಅದಕ್ಕೆ ಜನವನ್ನು ನೇಮಿಸ್ತಾರೆ. ಹೀಗೆ ಕ್ರಮ ಉಂಟು. ಮತ್ತೆ ಶ್ರೀಗಳು ಅವರೊಂದಿಗೆ ಹೋಗುವಾಗ ಒಂದು ಪುಟ್ಟ ಅವರ ಗುರುಗಳಾದ ವೃಂದಾವನದ ಒಂದು ಚಿಹ್ನೆಯನ್ನು ಹಿಡ್ಕೊಂಡು ಅದಕ್ಕೆ ಆ ಪೂಜೆಯನ್ನು ಸಾಂಕೇತಿಕವಾದ ಇಲ್ಲಿ ಮಾಡಬೇಕಾದ ಪೂಜೆಯನ್ನು ಅದಕ್ಕೆ ಮಾಡ್ತಾ ಇರುವುದು ಕ್ರಮ. ಹೀಗೆ ವ್ಯವಸ್ಥೆ ಸ್ಥಿತಿ ಆಗ್ತದೆ. ಇನ್ನು ಪೇಜಾವರ ಶ್ರೀಗಳವರು ಅವರೊಂದು ಶಕ ಪುರುಷವರು, ಅಂತಹ ವ್ಯಕ್ತಿಗಳನ್ನು ನಾವು ಬಹಳ ಜನರನ್ನು ನೋಡುವುದಕ್ಕೆ ಸಾಧ್ಯ ಇಲ್ಲ. ಬಹಳ ಒಂದು ಶುದ್ಧ ಮನಸ್ಕರು, ಎಂದೂ ಸುಳ್ಳನ್ನು ಹೇಳದ ಮತ್ತು ನಿರ್ಬಿಡೆಯಿಂದ ಸತ್ಯವನ್ನು ಹೇಳುವ, ಲೋಕಹಿತಕ್ಕಾಗಿ ಜನತೆಯ ಸೇವೆ, ಜನಾರ್ದನನ ಸೇವೆ ಈ 2 ಕಾಯಕವನ್ನು ತನ್ನ ಜೀವನದ ದರ್ಶನವಾಗಿ ಇಟ್ಟುಕೊಂಡಂತ ಒಬ್ಬ ಮಹಾಮಹಿಮರಾದಂತ ಯತಿವರೇಣ್ಯರು. ಮಗುವಿನಂತಹ ಮನಸ್ಸು, ಯಾರನ್ನೂ ದ್ವೇಷಿಸಲಾರರು. ಒಂದು 2-3 ಕಥೆಯನ್ನು ಹೇಳ್ತೇನೆ. ಒಂದು ಬಾರಿ ಅವರ ಪರ್ಯಾಯ ಕಾಲದಲ್ಲಿ ದಿನನಿತ್ಯ 25,000ಕ್ಕೂ ಮಿಕ್ಕಿ ಮಧ್ಯಾಹ್ನ ಊಟದ ಕಾರ್ಯಕ್ರಮ, ಉಚಿತ ಅನ್ನದಾನದ ಸೇವೆ ನಡೀತಿತ್ತು. ನಡೀತಾ ಇದ್ದಾಗ ಅವರು ಭಕ್ತ ಪ್ರಮಾಣವನ್ನೇ ಎಲ್ಲರಿಗೂ ಕೊಡಬೇಕು ಅಂತ, ಅವರಿಗೆ ಒಂದು ಊಟ ಬೇರೆಯವರಿಗೊಂದು ಊಟ ಅಂತಲ್ಲ,
ತಾನೇನು ತಿಂತೇನೆ ಅದು ಇಡೀ ಬಂದ ಎಲ್ಲ ಜಾತಿ ಮತ ಭೇದ ಇಲ್ಲದೆ ಎಲ್ಲರಿಗೂ ಆಹಾರವನ್ನು ವಿತರಣೆ ಮಾಡಬೇಕು ಅನ್ನುವಂತಹ ಒಂದು ನಿಯಮನ ಇಟ್ಟುಕೊಂಡಿದ್ರು. ಆ ತರದಲ್ಲಿ ಹಾಗಾದ್ರಿಂದ ಅದಕ್ಕೆ ಬೇಕಾಗುವ ಒಳ್ಳೊಳ್ಳೆ ಆಹಾರ ಸಾಮಗ್ರಿಗಳನ್ನು ತರಿಸಿ ಒಂದು ಈ ಗೋಡೌನ್ ಅಲ್ಲಿ ಇರ್ತಾ ಇದ್ರು. ಪ್ರತಿದಿನ ಈ ದ್ರಾಕ್ಷಿ ಮತ್ತು ಗೋಡಂಬಿ ಕದ್ದು ಹೋಗಲ್ಪಡ್ತಾ ಇತ್ತು ಕಿಲೋಗಟ್ಲೆ. ಹೀಗಾಗ್ತಾ ಇದ್ರೆ ಅದನ್ನ ಯಾರು ಅಂತ ಪತ್ತೆ ಮಾಡಬೇಕು ಅಂತ ಜನರನ್ನು ನೇಮಿಸಿದ್ರು. ಮಠದ ಆಪ್ತ ಸಿಬ್ಬಂದಿಗಳು ಕಣ್ಣಿಟ್ಟು ಕಾಯ್ತಾ ಇದ್ದು ಮಧ್ಯಾಹ್ನ ಒಂದು ದಿವಸ ಒಬ್ಬ ಕಳ್ಳನನ್ನು ಹಿಡಿದ್ರು. ಅದು ಯಾರು? ಆ ಗೋಡೌನಿಗೆ ಸಾಮಾನು ಸಾಕ್ತಾ ಇದ್ದವ. ಆ ಸಾಮಾನು ಸಾಕ್ತಾ ಇದ್ದವ ನಾನು ಕೂಡಿ ಹಾಕಿದ್ರು. ಕೂಡಿ ಹಾಕಿ ಮತ್ತೆ ಸ್ವಾಮಿಗಳು 3 ಗಂಟೆಯ ನಂತರ ಅವರ ಗಮನಕ್ಕೆ ಬಂತು. ಸ್ವಾಮಿಗಳ ಹತ್ರ ಮಧ್ಯಾಹ್ನ ಹೊತ್ತಿಗೆ ಕೂಡಿ ಹಾಕಿದ್ದು 3 ಗಂಟೆಯ ನಂತರ ಸ್ವಾಮಿಗಳ ಗಮನಕ್ಕೆ ಬಂದು ಕೂಡಲೇ ಸ್ವಾಮಿಗಳು ಒಂದನೇ ಪ್ರಶ್ನೆ ಕೇಳಿದ್ದು, ಅವನಿಗೆ ಊಟ ಹಾಕಿದ್ರ? ಯಾಕಂದ್ರೆ ಆ ಬಡವ ಅವ ಯಾವುದೋ ಹೊಟ್ಟೆ ಪಾಡಿಗೆ ಏನೋ ಸಮಸ್ಯೆಗೆ ಈ ಕಳ್ಳತನದ ವೃತ್ತಿಗೆ ಬರ್ತಾನೆ. ಯಾರು ಹುಟ್ಟಿನಿಂದ ಕಳ್ಳತನದ ಮಾನಸಿಕ ಸ್ಥಿತಿಯೇ ಇರುವುದಿಲ್ಲ. ಪರಿಸರ ಅಥವಾ ಪ್ರಕರಣ, ಜೀವನದ ಯಾವುದೋ ಒಂದು ಪ್ರಕರಣ ಅವರನ್ನು ಕಳ್ಳತನ ಕೆಳಿಸ್ತದೆ. ಅಂತವ್ರಿಗೆ ಆ ಹೊಟ್ಟೆ ಹಾಸಿದ ಕರ್ಮಕ್ಕೆ ಅವ್ರು ಮಾಡ್ತಾ ಇರುವಾಗ ನೀವು ಅದನ್ನೇ ಮನ್ನಾ ಮಾಡಿದ್ರೆ ಅವ ಮತ್ತೆ ಆ ಕಾಯಕ ಮಾಡುದ್ರಲ್ಲಿ ಏನ್ ತಪ್ಪಿದೆ? ಹಾಗಾದ್ರೆ ಮೊದಲು ಊಟ ಹಾಕಿ ನಂತರ ತನ್ನ ಹತ್ರ ಕರೀರಿ ಅಂತ ಹೇಳಿ ಅವ ತನ್ನದಂತ ದುಶ್ಚಟಗಳಿಗೆ ಕದಿತೇನೆ ಅಂತ ಅವ್ರ ಹತ್ರ ಕನ್ಫೆಸ್ ಮಾಡಿದಾಗ ಆ ದುಶ್ಚಟವನ್ನು ಬಿಡಿಸಿ ತಮ್ಮ ಆಪ್ತ ಕೆಲಸಗಾರರ ಕೆಲಸದಲ್ಲಿ ಅವನ ಜಾತಿ ಮತ ಭೇದ ಇಲ್ಲದ ಅವನ ತನ್ನ ಆಪ್ತ ಕೆಲಸಗಾರರ ಗುಂಪಿನಲ್ಲಿ ಅವನ ನಿಲ್ಸಿ ಮೊನ್ನೆವರೆಗೂ ಅವರೊಟ್ಟಿಗೆ ಇದ್ದವ. ಇದು ಒಂದು. ಮತ್ತೆ ಅವರು ಜಾತಿ ಮತ ಭೇದ ಇಲ್ಲದ ಅವರದಂತ 3 ಡ್ರೈವರ್ಸ್ ನವರು ಮುಸ್ಲಿಮರಿದ್ರು. ಆ ಮುಸ್ಲಿಮರನ್ನ ತನ್ನ ಸ್ವಂತ ಅವರಿಗೆ ನಮಾಜ್ ಮಾಡಿ ಪ್ರಯಾಣ ಮಾಡ್ತಾ ಇರುವಾಗ ನಿನ್ನ ಹೊತ್ತಾಯ್ತು ನಮಾಜು ಮಾಡು ಅಂತ ಹೇಳ್ತಾ ಇದ್ರು. ಕುರಾನ್ ನಾವು ಎಲ್ಲಿಯೋ ಒಂದು ಕೆಲವಷ್ಟು ತಪ್ಪು ಒಪ್ಪುಗಳನ್ನು ಏನೋ ಜೀವನದಲ್ಲಿ ಮಾಡ್ತಾ ಅಂತ ವಿಚಾರಿಸಿದಾಗ ಗೊತ್ತಾದ್ರೆ ಕುರಾನ್ಗಳನ್ನು ಕೋಟ್ ಮಾಡಿ, ಕುರಾನ್ನ ಶಬ್ದಗಳನ್ನು ಕೋಟ್ ಮಾಡಿ, ಕುರಾನ್ ಭಗವದ್ಗೀತೆಯಲ್ಲಿ ಹೀಗಿದೆ, ಕುರಾನ್ ನಲ್ಲಿಯೂ ಅದೇ ಸಮದಂಡಿ ಆದಿದೆ, ಇದು ನಿನ್ನ ಧರ್ಮದ ಶಬ್ದ, ನಿನ್ನ ಧರ್ಮವನ್ನೇ ಆಚರಿಸು ಅಂತ ಹೇಳ್ತಾ ಅವನಿಗೆ ಧಾರ್ಮಿಕವಾದ ವ್ಯವಸ್ಥೆನು ಮತ್ತೆ ಯಾರೇ ಈ ಕರ್ಮಠ ಬ್ರಾಹ್ಮಣರದನ್ನು ವಿರೋಧಿಸ್ತಾಗ್ಲೂ ಅದಕ್ಕೆ ಲೆಕ್ಕಿಸದೆ ಅವನು ಮನುಷ್ಯ, ನನ್ನ ದೇಹದಲ್ಲಿ ಅವನ ದೇಹದಲ್ಲಿಯೂ ಹರಿತಾ ಇರುವುದು ರಕ್ತ ಒಂದೇ ಅಂತ ಹೇಳ್ಕೊಂಡು ಅವನನ್ನು ಪ್ರೀತಿಪಾತ್ರ 3 ತಂದೆ ಒಂದು ಕುಟುಂಬದ ವ್ಯಕ್ತಿಗಳನ್ನು 3 ಜನರನ್ನು ಚೆನ್ನಾಗಿ ಆತ್ಮೀಯರಾಗಿ ಇಟ್ಟುಕೊಂಡಿದ್ರು. ಮಗದೊಂದು ಬಾರಿ ಉಡುಪಿಯಲ್ಲಿ ಒಂದು ಯಾವುದೋ ಒಬ್ಬ ವ್ಯಕ್ತಿ ಇವರ ಮೇಲೆ ವೈಯಕ್ತಿಕ ದ್ವೇಷದಿಂದ ಇವರು ಪೀಠತ್ಯಾಗ ಮಾಡಬೇಕು ಅಂತ ಉಪವಾಸ ಕೂತುಕೊಳ್ತೇನೆ ಅಂತ ಕೂತುಕೊಂಡಾಗ ಗೊತ್ತಾದ ಕೂಡಲೇ ಇವರು ಹರಿದ್ವಾರದಲ್ಲಿದ್ದವರು ಓಡಿ ಬಂದುಕೊಂಡು ಅವ ನನಗೋಸ್ಕರ ಉಪವಾಸ ಮಾಡ್ತಾ ಇದ್ದಾನೆ, ಅವ ಸಾಯ್ಬಾರದು, ಅವನಿಗೆ ನಾನು ಪೀಠತ್ಯಾಗ ಮಾಡ್ಬೇಕು ಅಂತ ನನಗೆ ಅಗತ್ಯ ಇಲ್ಲ, ವಯಸ್ಸಾಯ್ತು, ಹಾಗಾದ್ರಿಂದ ನಾನು ಬಿಡು ಸನ್ಯಾಸಿಯಾಗಿ ನಾನು ವಿಶ್ವ ಸಂಚಾರ ಮಾಡ್ತಾ ಇರ್ತೇನೆ, ಪೇಜಾವರ ಪೀಠವನ್ನು ಮಠದ ಪೀಠವನ್ನು ತ್ಯಾಗ ಮಾಡ್ಲಿಕ್ಕೆ ನನಗೇನೂ ಆಕ್ಷೇಪ ಇಲ್ಲ, ನಾನು ಪೀಠ ತ್ಯಾಗ ಮಾಡ್ತೇನೆ ಅಂತ. ನಾವೆಲ್ಲ ಶಿಷ್ಯ ವರ್ಗದವರು ಕೊನೆಗೆ ದಮ್ಮಯ್ಯ ಗುಡ್ಡೆ ಹಾಕಿ ಬುದ್ಧಿ ಅವ ಸರಿ ಇಲ್ಲ, ಅವನದಂತ ತಪ್ಪುವಾದಕ್ಕೆ ನಮ್ಮೆಲ್ಲರದಂತ ಆರಾಧ್ಯ ಕೇಂದ್ರವಾದಂತ ತಾವು ಆ ಪೀಠ ತ್ಯಾಗ ಮಾಡಿದ್ರೆ ನಮಗೆಲ್ಲ ನೋವಾಗ್ತದೆ ಅಂತ ಅವರನ್ನು ಅದನ್ನ ಸಮಜಾಯಿಸಿ ಕೊಡಬೇಕಾದ್ರೆ ಸಾಕು ಬೇಕಾಯ್ತು. ಇಂತಹದ್ದು 3ನೇದಂತ ಒಳ್ಳೆ ಸ್ಥಿತಿ. ಮತ್ತೊಂದು ಸತಿ ನಿಮ್ಮದೇ ಚಾನಲ್ ನಲ್ಲಿ ಒಂದು ಸತಿ ಡಿಸ್ಕಷನ್ ಮಾಡ್ತಾ ಇರುವಾಗ ಅವರು ವೈಷ್ಣವ ದೀಕ್ಷೆ ಕೊಡ್ತೇನೆ ಅನ್ನುವಂತ ಒಂದು ಮಾತು ಹೇಳಿದ್ದು ಒಂದು ವಿವಾದ ಕಾರಣ ಆಯ್ತು. ಅವ್ರು ಯಾರು ಬಂದ್ರು ಕೊಡ್ತೇನೆ, ಜಾತಿ ಮತ ಭೇದ ಇಲ್ಲದೆ ವೈಷ್ಣವ ದೀಕ್ಷೆ ಕೊಡ್ತೇನೆ ಅಂತ. ಅವಾಗ ಕುರುಬರಿಗೂ ಕೊಡ್ತೀರಾ ಅಂತ ಒಬ್ಬ ಪತ್ರಕರ್ತ ಕೇಳಿದ. ಎಲ್ಲರಿಗೂ ಕೊಡ್ತೇನೆ ಹೇಳಿದ್ರೆ ಅದನ್ನು ಮಾತ್ರ ಹೆಕ್ಕಿ ಇಟ್ಟು ಯಾರೋ ಅದರ ದೊಡ್ಡ ಕಾಂಟ್ರವರ್ಸಿ ಮಾಡಿದ್ರು. ಆದ್ರೆ ಡಿಸ್ಕಷನ್ ಗೆ ಟಿವಿಯಲ್ಲಿ ಕರೆದಿದ್ರು, ನಿಮ್ಮ ಟಿವಿಯಲ್ಲಿ ನಾನು ಅದಕ್ಕೆ ಬಂದಿದ್ದೆ. ಬಂದಾಗ ಯಾರೋ ಒಬ್ಬರ ವ್ಯಕ್ತಿ ಅವರನ್ನು ತೀರ ಕೇವಲವಾಗಿ ಮಾತನಾಡಿಕೊಂಡು ನಾನು ಅವರನ್ನು ನನ್ನ ತಂದೆಗಿಂತ ಹೆಚ್ಚು ಪ್ರೀತಿಸ್ತೇನೆ, ಅಲ್ಲ ನನ್ನ ಆರಾಧ್ಯ ದೇವರವರು, ನಡೆದಾಡುವ ದೇವರು ಅಂತ ಪೇಜಾವರ ಶ್ರೀಗಳವರನ್ನು ಗೌರವಿಸುವ ವ್ಯಕ್ತಿ ನಾನು. ನನ್ನನ್ನು ಅಷ್ಟು ಪ್ರೀತಿಯಿಂದ ಮಗನಂತೆ ನೋಡಿಕೊಂಡವರು ಅವರು. ನನ್ನ ಎಲ್ಲಾ ಕಾರ್ಯಕ್ರಮ ಇತ್ತೀಚೆಗೆ ಒಂದು ಕಾರ್ಯಕ್ರಮಕ್ಕೆ ಡಿಸೆಂಬರ್ 7ನೇ ತಾರೀಕಿಗೆ ನನ್ನ ಮಗನದಂತ ಒಂದು ವೆಲ್ವೆಟ್ ಹೋಟೆಲ್ ಅನ್ನುವಂತ ಬೆಳ್ಳಂದೂರಿನ ಹೋಟೆಲ್ ಉದ್ಘಾಟನೆ ಸಮೇತ ಅವರ 82ನೇ ವರ್ಧಂತಿ ಉತ್ಸವದ ಪೀಠಾರೋಹಣ ವರ್ಧಂತಿ ಉತ್ಸವದ ದಿವಸವೂ ಬಂದು ನಮ್ಗೆ ಆಶೀರ್ವಾದ ಮಾಡಿಕೊಂಡು ಜಯರಾಮ ಹೇಗಿದ್ದಿ, ಚಂದ ಆಗ್ತದೆ, ಇದು ಏನು ಹೆದರ್ಬೇಡ ಅಂತ ಹೇಳಿದಂತ ವ್ಯಕ್ತಿ ಅಂತವ್ರು. ಅವರ ಬಗ್ಗೆ ಅವನು ಕೇವಲವಾಗಿ ಮಾತಾಡ್ಕೊಂಡು ನಂಗೆ ನಖಶಿಕಾಂತದ್ದು ನನಗೆ ಉರಿಯಿತು. ನಾನು ಹೇಳಿದೆ, ಪೇಜಾವರ ಶ್ರೀಗಳವರದ್ದಂತ ರೋಮದ ಯೋಗ್ಯತೆ ಇಲ್ಲದಿದ್ದಂತ ತನ್ನ ಜೀವನವನ್ನು ಇಡೀ ಸಮಾಜಕ್ಕಾಗಿ ಹರಿಜನ ಕೇರಿಗೆ ಹೋಗಿ ಹರಿಜನ ಅಸ್ಪೃಶ್ಯತೆಯನ್ನು ನಿವಾರಿಸಿ ಅವರನ್ನು ತನ್ನ ಮಾಡಿಕೊಂಡು ಅವರದ್ದಂತ ಒಬ್ಬರು ಯತಿಗಳಂತ ಪರಿಪೂರ್ಣ ತನ್ನೊಂದಿಗೆ ಪಾದಪೂಜೆ ಮಾಡಿಸಿ ಅವರನ್ನು ತನ್ನದಂತ ವ್ಯಕ್ತಿಯಾಗಿ ಹರಿಜನರನ್ನು ಮುಟ್ಟಿ ಗಿಟ್ಟಿ ಇತ್ಯಾದಿ ಮಾಡ್ತಾ ಇರುವಂತ ಸಣ್ಣ ಮಕ್ಕಳನ್ನು ಸಮೇತ ತನ್ನ ಮಕ್ಕಳಂತೆ ಪ್ರೀತಿಸಿ ಆ ಮುದ್ದಿಸುವ ಸಣ್ಣ ಮಕ್ಕಳನ್ನು ಒಂದು ಸತಿ ಅವರ ಮಕ್ಕಳ ಇಂತ ಒಂದು ಅಮೂಲ್ಯ ಚೇತನ ಅವರು. ಒಂದು ಸತಿ ಅವರು ಮಕ್ಕಳೊಟ್ಟಿಗೆಲ್ಲ ಸಣ್ಣ ಮಕ್ಕಳೊಟ್ಟಿಗೆ ಸಂತೋಷ ಮಾತಾಡ್ತಾ ಇದ್ರು. ಬುದ್ಧಿ ಪೂಜೆಗೆ ಹೊತ್ತಾಯ್ತು ಅಂತ ಅವರ ಶಿಷ್ಯ ವರ್ಗದವರು ಹೇಳಿದ್ರು. ನಾನು ಇಲ್ಲಿ ಏನು ಮಾಡ್ತಾ ಇದ್ದೇನೆ ಅಂತ ಕೇಳಿದ್ರು. ಅರ್ಥಾತ್ ನಾನು ಕೃಷ್ಣನ ಪೂಜೆಯನ್ನೇ ಮಾಡ್ತಾ ಇದ್ದೇನೆ, ಈ ಮಕ್ಕಳಲ್ಲೆಲ್ಲ ಕೃಷ್ಣ ಇದ್ದಾನೆ ಅಂತ ಹೇಳಿದಂತಹ ಇಂತಹ ಒಂದು ಮಹಾಚೇತನವರು. ಅಂತವ್ರಿಗೆ ಅವ್ರನ್ನ ಕೇವಲವಾಗಿ ಮಾತನಾಡಿದಾಗ ನನಗೆ ನಖಶಿಕಾಂತ ಸಿಟ್ಟು ಬಂದು ಈ ಆಧುನಿಕ ಲಬ್ಧಿ ಜೀವಿಗಳು ಮತ್ತು ಸೋಕಾಲ್ಡ್ ಸಿಕ್ಯುಲರಿಸ್ಟ್ಗಳು ಅಂತ ಹಾಗೆ ಅಂತ ಅವ್ರಿಗೆ ಸಿಕ್ಕಾಪಟ್ಟೆ ಬೈದು ಇಂಥ ವ್ಯಕ್ತಿಗಳೊಟ್ಟಿಗೆ ಮಾತನಾಡೋದಕ್ಕಿಂತ ನಾನು ಎದ್ದು ಹೋಗುದು ಒಳ್ಳೇದು ಅಂತ ಎದ್ದು ಹೊರಟ್ಲಿಕ್ಕೆ ಹೊರಟೆ. ಕೊನೆಗೆ ಸಮಜಾಯಿಸಿಯಾಗಿ ಅದು ಕೊನೆಗೆ ಅಲ್ಲಿ ಅದು ಅವರು ಮತ್ತೆ ತಂಡ ಆದ್ರೆ ಎಲ್ಲ ಸರಿ ಆಯ್ತು.
ಮರುದಿವಸ ನನ್ನನ್ನು ಪೇಜಾರ್ ಶ್ರೀಗಳವರು ಕರೆಸಿ, ನಿನ್ನೆ ನನ್ನ ಅಭಿಮಾನ ಪ್ರಕಟಿಸಿದಿ ಮಗು, ನನಗೆ ಸಂತೋಷ ಆಗಿದೆ, ಆದ್ರೆ ಹಾಗೆ ಯಾರಿಗೂ ಬೈಬಾರ್ದು, ಪಾಪ ಯಾರಿಗೂ ನೋವು ಮಾಡಬಾರ್ದು. ನನ್ನ ಜೀವಮಾನದಲ್ಲಿ ನಾನು ಉದ್ದೇಶಪೂರ್ವಕವಾಗಿ ಯಾರಿಗೂ ನೋವು ಮಾಡ್ಲಿಲ್ಲ, ಹಾಗೆ ನನ್ನನ್ನು ಪ್ರೀತಿಸುವ ವ್ಯಕ್ತಿಗಳು ಅಂತದ್ದು ಮಾಡಬಾರದು, ಹಾಗೆಲ್ಲ ಹಾರ್ಷ ಆಗಿ ಮಾತಾಡಬಾರದು, ಇನ್ನು ಯಾವುದೇ ಡಿಸ್ಕಷನ್ ನಂಗೆ ಮಾತುಕೊಂಡು ಅಂತ. ಇಂತಹ ಒಂದು ಚೇತನ ಇನ್ನು ನಮ್ಮ ಜೀವಮಾನದಲ್ಲಿ ನಮ್ಮ ಕಾಲದಲ್ಲಿ ಅದು ಇನ್ನು ಹುಟ್ಟಿ ಬರೋದು ಸಂಶಯ. ನಾವು ಅವರ ಸಮಕಾಲರಾಗಿ ಬದುಕಿದ್ದೇವೆ ಅನ್ನೋದೇ ನಮ್ಮ ಪುಣ್ಯ. ಒಬ್ಬ ಅದ್ಭುತ ಚೇತನ ಅವರು. ಇಂಥವರಿಗೆ ಈಗ ಇವತ್ತು ಅವರು ವೃದ್ಧಾವಸ್ಥನರಾದ್ರೂ ಕಾಯದಿಂದ ಅಳಿದ್ರು ಕೀರ್ತಿಯಿಂದ ನಮ್ಮೆಲ್ಲರದಂತ ಹೃದಯ ಸಾಮ್ರಾಜ್ಯದಲ್ಲಿ ವಿಜೃಂಭಿತರಾಗಿ ಅವರು ಸದಾ ಇರ್ತಾರೆ ಅನ್ನೋದನ್ನು ಶತಸಿದ್ಧವಾಗಿ ಹೇಳ್ತೇನೆ. ಇಂತಹ ವ್ಯಕ್ತಿ ಕೋಟಿಗಲ್ಲ ಶತಕೋಟಿಗೂ ಒಬ್ಬ ಸಿಗುವುದಿಲ್ಲ. ಅಂತ ಅದ್ಭುತ ವ್ಯಕ್ತಿ, ಪೂರ್ಣ ಮಗುವಿನ ಮನಸ್ಸು, ಶುದ್ಧಾಂತಕರಣ ವ್ಯಕ್ತಿ, ಹೊರಗೊಂದು ಒಳಗೊಂದಿಲ್ಲ, ಎಲ್ಲರನ್ನೂ ಪ್ರೀತಿಸ್ತಾರೆ. ತನ್ನನ್ನು ಅದ್ವಿತೀಯವಾಗಿ ದ್ವೇಷಿಸುವಂತವರನ್ನು, ನವ್ಯವಾದಿ ಎಲ್ಲಾ ಸಾಹಿತ್ಯಗಳನ್ನು ತನ್ನ ಮಠಕ್ಕೆ ಕರೆಸಿಕೊಂಡು ಅವರನ್ನು ಶಾಲು ಓದಿಸಿ ಸನ್ಮಾನ ಮಾಡಿಸಿ, ನೀವು ನನಗೆ ಬೈರಿ, ನನ್ನದೇನೂ ಇಲ್ಲ, ನಿಮ್ಮ ಹಕ್ಕದು, ನಿಮ್ಮ ಪ್ರತಿಯೊಬ್ಬರ ವೈಚಾರಿಕ ಭಿನ್ನಾಭಿಪ್ರಾಯ ಇರಬೇಕು, ಆದ್ರೂ ನೀವು ಸಾಹಿತ್ಯಿಕವಾದ ದೊಡ್ಡ ಸೇವೆ ಮಾಡ್ತಾ ಇದ್ದೀರಿ, ನಿಮ್ಮಂತವ್ರು ಗೌರವಾರ್ಹರು ಅಂತ ಎಲ್ಲರಿಗೂ, ಅನಂತಮೂರ್ತಿ ಇರ್ಬೋದು, ಚಂಪಾ ಇರ್ಬೋದು, ಅಥವಾ ಅಂಬಾರರು ಇರ್ಬೋದು, ಎಲ್ಲರನ್ನು ಕರೆಸಿ ಸನ್ಮಾನಿಸಿ ಅವರ ಮಾತನ್ನು ಪೂರ್ಣ ಆಲಿಸಿಕೊಂಡು ಅವರಿಗೆ ಏನಾದ್ರೂ ತನ್ನಗೆ ಭಿನ್ನಾಭಿಪ್ರಾಯ ಇದ್ರೆ ಅದನ್ನು ವೇದಿಕೆಯಲ್ಲಿ ತನ್ನದಂತ ಮಾತುಗಳಂತ ಯಾರಿಗೂ ನೋವಾಗದ ರೀತಿಯಲ್ಲಿ ಚೆನ್ನಾಗಿ ಮಾತನಾಡಿಕೊಂಡು ಮುಂದರಿದವರು. ಮತ್ತೆ ಸತ್ಯ ಹೇಳುವುದ್ರಲ್ಲಿ ಏನೂ ನಿರ್ಬಿಡೆ ಇಲ್ಲ. ಮಾತ್ರ ನರೇಂದ್ರ ಮೋದಿ ಅವರನ್ನು ಸ್ವಂತ ಮಗನಿಗಿಂತ ಹೆಚ್ಚು ಪ್ರೀತಿಸ್ತಾರೆ. ಅವರ ಎಲ್ಲಾ ಧೋರಣೆಗಳು ತುಂಬಾ ಇಷ್ಟ ಇದೆ. ಅವರಿಗೂ ಹಾಗೆ, ಇವರು ಬಹಳ ಪಿತೃ ಸಮಾನರಿಗಿಂತಲೂ ಹೆಚ್ಚ. ಹಾಗಿದ್ರು ಅವರು ನರೇಂದ್ರ ಮೋದಿ ಅವರು ಯಾವ್ದು ಒಂದೆರಡು ಕಾರ್ಯಕ್ರಮಗಳನ್ನು ಮಾಡ್ಲಿದ್ದಾರೆ, ನಿರ್ದಾಕ್ಷಿಣ್ಯವಾಗಿ ಮಾತನಾಡಿಕೊಂಡು ನಾವೆಲ್ಲ ಮಹಾನ್ ಮೋದಿ ಭಕ್ತರಾಗಿದ್ದವರು. ನಾನು ಅವ್ರ ಹತ್ರ ಹೋಗಿ ಹೇಳಿದೆ, ಬುದ್ಧಿ ಇದು ಹೆಚ್ಚಾಯ್ತು ನೀವು ಮಾತನಾಡಿದ್ದು, ನರೇಂದ್ರ ಮೋದಿಗೆ ಹೀಗೆ ಹೇಳಿದ್ರೆ ಅವರನ್ನು ವಿರೋಧಿಸುವವರಿಗೆ ಇದೊಂದು ಅಸ್ತ್ರವಾಯ್ತು. ಪೇಜಾರ್ ಸ್ವಾಮಿಯವರು ಹೀಗೆ ಹೇಳಿದ್ದಾರೆ, ನರೇಂದ್ರ ಮೋದಿ ಏನು ಮಾಡ್ಲಿಲ್ಲ ಅಂತ ಹೇಳ್ತಾರೆ, ನೀವು ಅದನ್ನು ರಿಟ್ರಾಕ್ಟ್ ಮಾಡಿ, ನಾನು ಹಾಗೆ ಅರ್ಥದಲ್ಲಿ ಹೇಳಲಿಲ್ಲ, ಇಂಥದ್ದು ಒಂದೆರಡು ಕೆಲಸ ಮಾಡ್ಬೇಕು ಬಿಟ್ರೆ ಬಾಕಿ ತುಂಬಾ ಚಂದಾಗಿ ಮಾಡಿದ್ದಾರೆ ಹೀಗೆ ಅಂತ ಏನಾರು ಹೇಳಿದ್ದೆ. ನಾನು ಸತ್ಯವನ್ನು ಹೇಳುವುದರಲ್ಲಿ ಮರೆಮಾಚುವುದಿಲ್ಲ. ಮತ್ತೆ ನಾನು ರಾಜಕಾರಣಿಗಳ ಹಾಗೆ ಜಯರಾಮ, ನಾನು ನಿನ್ನೆ ಹೇಳಿದ ಅಪಾರ ಬೇರೆ ತಿಳ್ಕೊಂಡಿದ್ದೇನೆ, ನಾನು ಹಾಗೆ ಹೇಳಲಿಲ್ಲ ಅಂತ ಹೇಳುವುದಿಲ್ಲ. ನಾನು ಹೇಳಿದ್ದಕ್ಕೆ ಬದ್ಧ, ನನಗೆ ವಾಕ್ ಸ್ವಾತಂತ್ರ್ಯ ಇದೆ. ತಪ್ಪುಗಳನ್ನು ತಪ್ಪು ಅಂತ ಹೇಳ್ತೇನೆ, ಒಳ್ಳೆ ಕೆಲಸ ಮಾಡಿದ್ದು ಅಂತ ಹೇಳಿದ್ದೇನೆ. ನಾನು ಅವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದನ್ನು ಹೇಳಿದ್ದೇನೆ. ಪತ್ರಿಕೆಯವರು ಬೇಕಾದಷ್ಟು ನನ್ನ ಇಂಟರ್ವ್ಯೂ ಮಾಡೋರು ಬೇಕಾದಷ್ಟು ಅವರು ಲಾಭಕ್ಕೆ ಇಟ್ಕೊಳ್ತಾರೆ, ಅದು ನನ್ನದು ಆಕ್ಷೇಪ ಅಲ್ಲ, ಅದು ಸಾಮಾಜಿಕವಾದಂತ ವ್ಯವಸ್ಥೆ. ನನಗೆ ಅದರ ಬಗ್ಗೆ ನೋವು ಇಲ್ಲ, ನಿಷ್ಠುರತೆ ಇಲ್ಲ. ನಾನು ಎಲ್ಲರನ್ನೂ ಪ್ರೀತಿಸ್ತೇನೆ ಅಂತ ಹೇಳಿ ಅವರನ್ನು ಟೀಕಿಸುವ, ಅವರನ್ನು ಖಂಡಿಸುವ ಯಾವ ವ್ಯಕ್ತಿ ಎದುರು ಸಿಕ್ಕಿದಾಗ ಅವನ ಹೆಗಲಿಗೆ ಕೈ ಹಾಕಿ ಮಾತನಾಡಿಕೊಂಡು ಹೇಗಿದ್ದೀರಿ ಅಂತ ಕೈ ಹಿಡ್ಕೊಂಡು ತನ್ನ ಸ್ವಂತ ಬಂಧುವಿನಂತೆ ಮಾತನಾಡುವಂತ ಇಂತಹ ವ್ಯಕ್ತಿ ಕೋಟಿಗಲ್ಲ ಶತಕೋಟಿಗೊಬ್ರು ಸಿಕ್ಕ್ಯಾರಮ್ಮ, ಸಿಕ್ಲಿಕ್ಕಿಲ್ಲ. 29 kg ತೂಕ, ದಿವಸಕ್ಕೆ 18 ಗಂಟೆ ಪ್ರಯಾಣ ಮಾಡ್ತಾರೆ. ಬಹಳ ಉಳಿದ 18 ಗಂಟೆ ಪ್ರಯಾಣದ ಮಧ್ಯದಲ್ಲಿ 1-2 ಗಂಟೆ ದೇವತಾ ಪೂಜೆಯನ್ನು ಮಾಡೋದನ್ನು ಎಂದೂ ನಿಲ್ಲಿಸುವುದಿಲ್ಲ. ದಾರಿಯಲ್ಲಿ ನಿತ್ಯ ಮಕ್ಕಳಿಗೆ ಪ್ರವಚನ ಮಾಡ್ತಾ, ಆಚೀಚೆ ನೋಡ್ತಾ, ಏನನ್ನು ಮಾಡದೆ ತನ್ನೊಂದಿಗೆ ಸಂಚಾರದಲ್ಲಿ ಮಕ್ಕಳನ್ನು ಕರ್ಕೊಂಡೋಗಿ ಶಾಸ್ತ್ರಜ್ಞಾನ ಕೊಡ್ತಾ, ಹೀಗೆ ಪ್ರಪಂಚಕ್ಕೆ ಭಾರತೀಯವಾದಂತಹ ಅಧ್ಯಾತ್ಮ ಪ್ರಪಂಚದ ಶಾಸ್ತ್ರಜ್ಞಾನದ ವಿನಿಯೋಗ ಇಡೀ ಪ್ರಪಂಚಕ್ಕೆ ಸಿಗುವಂತೆ ಹಾಗೆ ಎಷ್ಟು ಜನ ವಿದ್ವಾಂಸರನ್ನು ತಯಾರು ಮಾಡಿದ್ದಾರೆ. ಸಹಸ್ರಾರು ವಿದ್ವಾಂಸರನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಇವತ್ತು ಸಂಸ್ಕೃತ ವಿದ್ವಾಂಸರು ಅಂತ ಹೇಳ್ಕೊಂಡು ಭಾರತ ದೇಶದಲ್ಲಿರುವ ಕಾಲಂಶ ಪೇಜಾರ್ ಪೇಜಾರ್ ಶ್ರೀಗಳವರ ಶಿಷ್ಯರು ಹೀಗೆ ಅದಿದ್ದಾರೆ. ಆಮೇಲೆ ಸಾಮಾಜಿಕವಾದ ಒಳಿತಿಗಾಗಿ ನಕ್ಸಲರ ಪೀಡಿತವಾದಂತಹ ಕ್ಷೇತ್ರಕ್ಕೆ ಹೋಗಿಕೊಂಡು ಇವರಿಗೆ ಪ್ರಾಣಾಪಾಯದ ಯೋಗ ಫಲ ಇದ್ರು, ಅದನ್ನು ಏನು ಕೇರ್ ಮಾಡದೆ ಅಲ್ಲಿಗೆ ಹೋಗ್ಕೊಂಡು ಅಲ್ಲಿ 3-4 ಗ್ರಾಮಗಳನ್ನು ದತ್ತು ತಗೊಂಡು ಅಲ್ಲಿ ವಿದ್ಯುತ್, ರಸ್ತೆ, ನೀರು, ಜನರದಂತ ಜೀವನೋಪಾಯದ ವ್ಯವಸ್ಥೆ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ. ಉಡುಪಿಯಲ್ಲಿ ದಲಿತರಿಗೋಸ್ಕರ ಒಂದು ಹಾಸ್ಟೆಲ್ ಮಾಡ್ತಾರೆ. ಎಲ್ಲ ಮತ ಧರ್ಮದವರನ್ನು ಪ್ರೀತಿಸಿಕೊಂಡು ಎಲ್ಲ ಮಾಡ್ತಾರೆ. ಭಾರತ ಅಲ್ಲಲ್ಲಿ ವಿದ್ಯಾ ಕೇಂದ್ರಗಳನ್ನು ತರಿಸಿ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆ ಸ್ಥಿತಿ ಮಾಡ್ತಾರೆ. ಪೂರ್ಣಪ್ರಜ್ಞ ವಿದ್ಯಾಪೀಠ ಅನ್ನೋದು ಮಹಾಪಂಡಿತರನ್ನು ಸಿದ್ಧ ಮಾಡುವಂತ ಒಂದು ಅದ್ಭುತವಾದ ಶಾಲೆ. ಉಡುಪಿಯ ಸಂಸ್ಕೃತ ಕಾಲೇಜಿನದ್ದು ಪೇಟ್ರನ್ ಅವರು, ಅಲ್ಲಿಯೂ ಬೇಕಾದ ಮಾರ್ಗದರ್ಶನ, ಆರ್ಥಿಕ ಸಹಕಾರ ಇತ್ಯಾದಿಗಳನ್ನು ಕೊಡ್ತಾ ಅಲ್ಲಿಯೂ ಇದ್ದಾರೆ. ಹೀಗೆ ಅವರಂತ ಚೇತನ ಇನ್ನೊಂದು ಹುಟ್ಟಿ ಬರುವುದು, ಅದು ಹುಟ್ಟಿ ಬಂದ್ರೆ ನಮ್ಮ 7 ಜನ್ಮದ ಪುಣ್ಯ. ಅದ್ರಂತದ್ದು 1000 ಸಂಖ್ಯೆ ಆಗಲಿ ಅಂತ ಪ್ರಾರ್ಥಿಸ್ತೇನೆ ನಾನು. ಆದ್ರೆ ನಾವು ಕಳ್ಕೊಂಡದ್ದು ಮಾತ್ರ ಒಂದು ಅಗಾಧವಾದಂತ ಸಂಪತ್ತಮ್ಮ. ಬಹುಶಃ ಅವರ ಆದರ್ಶಗಳ ತತ್ವಗಳಿಂದ ಅದನ್ನ ಪಾಲನೆ ಮಾಡೋದೇ ದೊಡ್ಡ ವಿಚಾರ ಅಂತ ಅನ್ಸುತ್ತೆ. ಭಯಂಕರ ಅವರದಂತ ಆದರ್ಶನ, ಒಂದು ಪ್ರಾಮಾಣಿಕತೆ, ಒಂದು ಸಹೃದಯತೆ, ಇಡೀ ವಿಶ್ವವನ್ನು ಪ್ರೀತಿಸುವ ಮನುಷ್ಯತ್ವ, ಮತ್ತೆ ಯಾರನ್ನೂ ಯಾವ ರೀತಿಯಲ್ಲಿಯೂ ಯಾರಿಗೂ ಮಾನಸಿಕವಾಗಿ ಹಿಂಸೆ ಮಾಡಬಾರದು ಅನ್ನುವಂತ ಒಂದು ಹೃದಯವಂತಿಗೆ. ಹಾಗೆ ಸತ್ಯದ ಬಗ್ಗೆ ಯಾವ ಕಾಂಪ್ರಮೈಸು ಇಲ್ಲದಿರುವ, ತನಗೆ ಕಂಡ ಸತ್ಯ ಇದು, ಅದನ್ನು ಬರೇ ಮೂರ್ಖತನದಿಂದ ಅಲ್ಲ,
ಪರಿಪೂರ್ಣವಾದಂತ ತಾರ್ಕಿಕವಾದಂತ ಪೂರ್ಣ ವಿಮರ್ಶೆ ಮಾಡಿಕೊಂಡು ಕೂಡಲೇ ಅದನ್ನ ನಿರ್ಣಯ ಮಾಡ್ತಾರೆ. ಮತ್ತೆ ಪ್ರತ್ಯುತ್ಪನ್ನ ಮತಿ ಒಂದು ಅವರು ಮಾತನಾಡುವ ಭಾಷಣಗಳನ್ನು ಕೇಳಿದ್ರೆ, ಅವರು 5 ನಿಮಿಷಕ್ಕಿಂತ ನನ್ನ ಜನ್ಮದಲ್ಲಿ ಅವರು ಹೆಚ್ಚು ಮಾತನಾಡಿದ್ದು ಕೇಳಲಿಲ್ಲ. ಆ 5 ನಿಮಿಷದಲ್ಲಿ ಮಾತ್ರ ಪ್ರೇಕ್ಷಕರನ್ನು ಹುಚ್ಚೆಬ್ಬಿಸುವಂತೆ ಆ ಸಂದರ್ಭೋಚಿತವಾಗಿ ಸಮಯೋಚಿತವಾಗಿ ಸರಿಯಾದ ಶಬ್ದಗಳೊಂದಿಗೆ ಮಾತಿನಲ್ಲೂ ಒಂದು ತೂಕ ಇರ್ತಿತ್ತು ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಜಯರಾಮ್ ಆಚಾರ್ಯ ಅವರೇ ಮಾತಾಡಿದ್ದಕ್ಕೆ. ವಿದ್ಯಾಪೀಠದಲ್ಲಿ ಅಂತಿಮ ವಿಧಿವಿಧಾನಗಳು ನೆರವೇರ್ತಾ ಇದೆ. ಕಿರಿಯ ಶ್ರೀಗಳು ಒಂದಿಷ್ಟು ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸ್ತಾ ಇದ್ದಾರೆ. ಆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ವಿಶ್ವತೀರ್ಥರಿಗೆ ಅಂತಿಮ ವಿಧಿವಿಧಾನಗಳನ್ನು ಪೂರೈಕೆ ಮಾಡಲಾಗ್ತಿದೆ. ನಾವೀಗ ನೋಡ್ತಾ ಇದ್ದೀವಲ್ಲ, ಇದು 9 ಅಡಿ ಆಳ 9 ಅಡಿ ಅಗಲ ಇರುವಂಥ ಆ ಗುಂಡಿಯನ್ನು ತೆಗೆದಿದ್ದಾರೆ. ಅಲ್ಲೀಗ ಪದ್ಮಾಸನದ ಭಂಗಿಯಲ್ಲಿ, ಅಂದರೆ ಜಪ ಮಾಡುವಂಥ ಭಂಗಿಯಲ್ಲಿ ಆ ಬಿದಿರಿನ ಪಲ್ಲಕ್ಕಿಯಲ್ಲಿ ಶ್ರೀಗಳನ್ನು ಒಳಗೆ ಕುಳ್ಳಿರಿಸಿ ಒಂದಿಷ್ಟು ಸಂಪ್ರದಾಯಗಳನ್ನು ಅಲ್ಲಿ ನೆರವೇರಿಸ್ತಾರೆ. ಗಮನಿಸ್ತಾ ಇದ್ದೀವಿ, ಕಿರಿಯ ಶ್ರೀಗಳು, ವಿಶ್ವ ಪ್ರಸನ್ನ ಶ್ರೀಗಳು ಎಲ್ಲ ಸಂಪ್ರದಾಯಗಳನ್ನು ಅಲ್ಲಿ ನೆರವೇರಿಸ್ತಾ ಇದ್ದಾರೆ. ಅಂದರೆ ಅಂತಿಮ ವಿಧಿವಿಧಾನಗಳನ್ನು ಒಂದೊಂದಾಗಿ ನೆರವೇರಿಸ್ತಾ ಇರೋದನ್ನು ಗಮನಿಸ್ಕೊಂಡು ಬಂದಿದ್ದೀವಿ. ಇದೀಗ ಅಲ್ಲಿ ಕೂತ್ಕೊಂಡವರು ಮಂತ್ರಘೋಷಗಳನ್ನು ಹೇಳ್ತಾ ಇದ್ದಾರೆ, ಜಪವನ್ನು ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇದರ ಒಳಗಡೆ, ಅಂದರೆ ಈ ಬೃಂದಾವನ ಇದರ ಮೇಲೆ ರಚನೆ ಆಗುತ್ತೆ. ಮೊದಲಿಗೆ ಅವರನ್ನು ಅಲ್ಲಿ ಒಳಗಡೆ ಇಟ್ಟು ಒಂದಿಷ್ಟು ವಿಧಾನಗಳನ್ನು ನೆರವೇರಿಸಿದ ಮೇಲೆ ಬೃಂದಾವನವನ್ನು ರಚನೆ ಮಾಡಲಾಗುತ್ತೆ. ಅದಕ್ಕೂ ಮುಂಚೆ ವಿವಿಧ ರೀತಿಯಲ್ಲಿ ಪೂಜಾ ಕೈಂಕರ್ಯಗಳಿರ್ಬೋದು, ಮಂತ್ರಘೋಷಗಳಿರ್ಬೋದು, ಈ ಸಂಪ್ರದಾಯಗಳನ್ನು ನೆರವೇರಿಸಲಾಗ್ತಾ ಇದೆ. ಶ್ರೀಗಳಿಗೆ ನುಡಿ ನಮನವನ್ನು ಸಲ್ಲಿಸೋದಕ್ಕೆ ಈ ಅಂತಿಮ ವಿಧಿವಿಧಾನಗಳೆಲ್ಲ ಆಗ್ತಿದೆಯಲ್ಲ, ಆ ಪ್ರಕ್ರಿಯೆ ಬಗ್ಗೆ ಮಾತನಾಡೋದಕ್ಕೆ ಸಂಸ್ಕೃತ ಪಂಡಿತರಾಗಿರುವಂಥ ಭೀಮಸೇನ ಆಚಾರ್ಯರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಭೀಮಸೇನ ಆಚಾರ್ಯರೇ, ಶ್ರೀಗಳಿಗೆ ನುಡಿ ನಮನದ ಜೊತೆಗೆ ಈ ಅಂತಿಮ ಪ್ರಕ್ರಿಯೆಗಳೇನೇನು ನಡೀತಾ ಇದೆ, ವಿಧಿವಿಧಾನಗಳು, ಅದ್ರ ಬಗ್ಗೆ ಹೇಳೋದಾದ್ರೆ? ಹೌದಮ್ಮ, ಈಗ ಅಂತಿಮ ವಿಧಿವಿಧಾನಗಳು, ಗುರುಗಳ ಬೃಂದಾವನ ಪ್ರವೇಶದ ಕಾರ್ಯಕ್ರಮ ನಡೀತಾ ಇದೆ. ಅಲ್ಲಿ ಈಗಿನ ಉತ್ತರಾಧಿಕಾರಿಗಳು, ಪೇಜಾವರ ಮಠಾಧೀಶರು, ವಿಶ್ವ ಪ್ರಸನ್ನ ತೀರ್ಥರು ಆ ಬೃಂದಾವನದ ಜಾಗವನ್ನ ಪಂಚಗವ್ಯದಿಂದ ಶುದ್ಧೀಕರಣ ಮಾಡಿ ಅನೇಕ ಶಾಸ್ತ್ರೋಕ್ತವಾದ ವಿಧಿವಿಧಾನ ಪೂರ್ವಕವಾಗಿ ಆ ಸ್ಥಳವನ್ನ ಶುದ್ಧೀಕರಣ ಮಾಡಿ ಆ ದೇಹವನ್ನ ಅಲ್ಲಿಟ್ಟು, ಆ ದೇಹದ ಜೊತೆಗೆ ನೋಡಿ, ಅಂದ್ರೆ ಅವರು ಬಳಸ್ತಕ್ಕಂತ ಅನೇಕದ ಪದಾರ್ಥಗಳು,
ಅಂದ್ರೆ ಪ್ರತಿನಿತ್ಯ ಭಗವಂತನ ಪೂಜೆ, ಅವರು ಆನ್ಮೀಕಗಳನ್ನ ಮಾಡುವಾಗ ಏನೇನು ಪದಾರ್ಥಗಳನ್ನು ಇಟ್ಕೊಳ್ತಾ ಇದ್ರೋ, ಈ ಕಡೆ ತುಳಸಿ ಮಣಿ ಆಗಿರ್ಬಹುದು, ಕಮಂಡಲು ಮತ್ತು ಜಪಮಣಿ ಇದೆಲ್ಲವನ್ನ ಇಡತಕ್ಕಂತಹ ಕ್ರಮ. ಅದರ ಜೊತೆಗೆ ಮುಖ್ಯವಾಗಿ ಮುದ್ರೆ ಇಟ್ಕೊಳ್ತಾರೆ. ಅದರ ಜೊತೆಗೆ ಮತ್ತೆ ಇದು ಮೆಣಸು ಮತ್ತು ಜೀರಿಗೆ, ಉಪ್ಪು ಇದನ್ನೆಲ್ಲ ಹಾಕ್ತಾರೆ, ಅಂದ್ರೆ ದೇಹ ಕೆಡಬಾರದು ಎಂಬುದಕ್ಕೆ. ಜೊತೆಗೆ ಮುಖ್ಯವಾಗಿ ಸನ್ಯಾಸಿಗಳಿಗೆ ಒಂದು ಕ್ರಮ ಇದೆ, ಏನು ಅಂದ್ರೆ ಗೃಹಸ್ಥರು ಮೃತರಾದಾಗ ಬ್ರಹ್ಮರಂಧ್ರ ಸ್ಫೋಟ ಅಂತ ಕರೀತೇವೆ ಶಾಸ್ತ್ರದಲ್ಲಿ. ಬ್ರಹ್ಮರಂಧ್ರ ಸ್ಫೋಟ ಅಂದ್ರೆ ಗೃಹಸ್ಥರು ಮದುವೆಯಾದ ಒಂದು ಕಟ್ಟಿಗೆಯಿಂದ, ಅಂದ್ರೆ ಆ ದೇಹವನ್ನ ದಹನ ಮಾಡಿದ ಮೇಲೆ ದೇಹ ಅರ್ಧ ಸುಟ್ಟ ಮೇಲೆ ಕಟ್ಟಿಗೆಯಿಂದ ಅಂದ್ರೆ ತಲೆಯ ಮೇಲೆ ಒಂದು ಪ್ರಹಾರವನ್ನ ಮಾಡಿ ಬ್ರಹ್ಮರಂಧ್ರ ಸ್ಫೋಟದಿಂದ ಅವರಿಗೆ ಮುಕ್ತಿ ಆಗತಕ್ಕಂತಹದ್ದು ಒಂದು ಕ್ರಮ. ಹಾಗೆ ಶ್ರೀಗಳಿಗೆ, ಸನ್ಯಾಸಿಗಳಿಗೆ ಬ್ರಹ್ಮರಂಧ್ರ ಸ್ಫೋಟ ಅಂತಂದ್ರೆ ಒಂದು ತೆಂಗಿನಕಾಯಿಯನ್ನ ತೆಗೆದುಕೊಂಡು ತಲೆಯ ಮೇಲೆ ಹೊಡೆಯುತ್ತಾರೆ, ಅಥವಾ ತಲೆಯ ಮೇಲೆ ಇಡತಕ್ಕಂತಹದ್ದು, ಕೇವಲ ಸ್ಥಾಪನೆ ಮಾಡತಕ್ಕಂತಹದ್ದು ಒಂದು ಪದ್ಧತಿ ಇದೆ. ಅಂದ್ರೆ ಬ್ರಹ್ಮರಂಧ್ರ ಸ್ಫೋಟ ಅಂದ್ರೆ ಊರ್ಧ್ವದ್ವಾರದಿಂದ ಅವರಿಗೆ ಅಂದ್ರೆ ಪ್ರಾಣ ಹೋಗಿದೆ ಅಂತಂಬ ಅರ್ಥದಲ್ಲಿ ಅವರಿಗೆ ಮೋಕ್ಷ ಆಗತಕ್ಕಂತಹದ್ದು ಅಂತ. ಆ ನಿಟ್ಟಿನಲ್ಲಿ ಅದನ್ನ ಬ್ರಹ್ಮರಂಧ್ರ ಸ್ಫೋಟ ಕಾರ್ಯಕ್ರಮ ಅಂತ ಹೇಳೋದು ಉಂಟು ವಿಶೇಷವಾಗಿ. ಅನಂತರ ಅದನ್ನೆಲ್ಲ ಇಟ್ಟು ಮೇಲ್ಗಡೆ ಬೃಂದಾವನವನ್ನು ಇಟ್ಟು ಬೃಂದಾವನ ಸ್ಥಾಪನೆಯನ್ನು ಮಾಡಿ, ಆ ಬೃಂದಾವನಕ್ಕೆ ವಿಶೇಷವಾಗಿ ಅಭಿಷೇಕ ಪಂಚಾಮೃತಾದಿಗಳನ್ನ ಮಾಡಿ ಮುಂದೆ ಇವತ್ತು ಅಭಿಷೇಕಾದಿಗಳನ್ನ ಮಾಡಿ ಹಸ್ತೋದಕ ಅಂತ ಕರೀತೇವೆ. ಅಂದ್ರೆ ಸನ್ಯಾಸಿಗಳಿಗೆ ಮಾಡುವ ನೈವೇದ್ಯಕ್ಕೆ ಒಂದು ಹಸ್ತೋದಕ ಅಂತ ಹೆಸರು. ಅವರಿಗೆ ಅನ್ನವನ್ನ ಭಿಕ್ಷಾ ಸ್ವೀಕಾರವನ್ನ ಮಾಡಿಸಿ ಅನಂತರದಲ್ಲಿ ವಿಶೇಷವಾಗಿ ಬ್ರಾಹ್ಮಣರಿಗೆ ಅಲಂಕಾರ ಪೂಜೆ ಅಂತ ಮಾಡತಕ್ಕಂತ ಎಲ್ಲ ಪದ್ಧತಿ ಮಾಧ್ವ ಸಂಪ್ರದಾಯ. ಇನ್ನು ಆಚಾರ್ಯರೇ, ನಾನು ಆಗ್ಲೇ ಕೇಳ್ತಾ ಇದ್ದೆ, ಇನ್ನು ಶ್ರೀಗಳ ಒಡನಾಟದ ಬಗ್ಗೆ, ಜೊತೆಗೆ ಅವರಿಗೆ ನುಡಿ ನಮನ ಅಂತಂದ್ರೆ ಯಾವ ರೀತಿ ಸಲ್ಲಿಕೆ ಮಾಡ್ತೀರಾ ನೀವು? ನಿಜವಾಗ್ಲೂ ಪೇಜಾವರ ಶ್ರೀಪಾದರು ಮತ್ತು ನಮಗೆ ಸುಮಾರು ಅಂದ್ರೆ ನಾನು ಪುಟ್ಟ ಹುಡುಗದಿಂದ ಅಂದ್ರೆ ಕಂಡಾಗಿದೆ 25 ವರ್ಷದಿಂದ ಒಂದು ವಿಶೇಷವಾದ ಬಾಂಧವ್ಯ. ಪೇಜಾವರ ಶ್ರೀಪಾದಗಳು ನಮ್ಮ ಮೇಲೆ ಮಾಡಿರತಕ್ಕಂತ ಅನುಗ್ರಹವನ್ನು ಅವಶ್ಯವಾಗಿ ಈ ಸಂದರ್ಭದಲ್ಲಿ ನಾವು ನೆನೆಯಬೇಕು. ಇವತ್ತು ಬೆಳಿಗ್ಗೆ ನಾನು ಸುಮಾರು ಪೇಜಾವರ ಮಠದಲ್ಲಿ ಉಡುಪಿಯಲ್ಲೇ ಇದ್ದೆ. ಅವರು ಬೆಂಗಳೂರಕ್ಕೆ ಅವರ ದೇಹವನ್ನ ಅಂದ್ರೆ ಬೀಳುಕೊಡೋವರೆಗೂ ಕೂಡ ಶ್ರೀಪಾದಂಗಳವರ ಜೊತೆಗೆ ನಾನು ಇದ್ದದ್ದು. ಅವರು ಅಂದ್ರೆ ಆಸ್ಪತ್ರೆಯಿಂದ ಪೇಜಾವರ ಮಠಕ್ಕೆ ತಂದು ಅಲ್ಲಿ ಘೋಷಣೆ ಮಾಡದ ಮೇಲೆ ಹರಿಪಾದ ಸೇರಿದ್ದಾರೆ ಅಂತ ಅದರ ಜೊತೆಗೆ ಮದ್ದು ಸರೋವರದಲ್ಲಿ ಸ್ನಾನ ಮಾಡಿಸಿ, ಆಮೇಲೆ ಉಡುಪಿಯ ರಥಬೀದಿಯಲ್ಲಿ ಮೆರವಣಿಗೆ ಮಾಡಿ ಅಲ್ಲಿ ಅಜ್ಜರ ಒಂದು ಕಾಡಿನಲ್ಲಿ ಸಾರ್ವಜನಿಕ ದರ್ಶನಕ್ಕಾಗಿ ಇಟ್ಟಿದ್ರು, ಜೊತೆಗೆ ಇದ್ದೆ. ಜೊತೆಗೆ ಪ್ರತಿ ಬಾರಿಯೂ ಕೂಡ ಪೇಜಾವರ ಶ್ರೀಪಾದರು ಹೋದಾಗ ಹಸನ್ಮುಖಿಗಳಾಗಿ ಮಾತಾಡಿ ಯಾರು ಏನು ಅಂತ ಯೋಚನೆ ಮಾಡಿ, ಅಂದ್ರೆ ಪೇಜಾವರ ಶ್ರೀಪಾದರು ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಯಿಂದ ಬರಮಾಡಿಕೊಂಡು ಒಳ್ಳೆ ವಿದ್ಯಾ ಪಕ್ಷಪಾತಿಗಳು, ವಿದ್ವಾಂಸರು ಯಾರಾದ್ರೂ ಹೋದ್ರೂ ಕೂಡ, ಯಾವ ಮಠದವರಾದ್ರೂ ಕೂಡ ವಿಶೇಷ ಆದರ ಗೌರವವನ್ನ ಮಾಡತಕ್ಕಂಥವ್ರು, ಪಂಡಿತರ ಪೋಷಣೆ ಮಾಡತಕ್ಕಂಥವ್ರು. ಮುಖ್ಯವಾಗಿ ನಮಗೂ ಪೇಜಾವರ ಶ್ರೀಪಾದರಿಗೂ ವಿಶೇಷವಾದ ಸಂಬಂಧ. ಅಂದ್ರೆ ಪೇಜಾವರ ಶ್ರೀಪಾದರು ಕೆಲವು ಅನೇಕ ಹೇಳಿಕೆಗಳನ್ನ ಕೊಟ್ಟಾಗ, ಪೇಜಾವರ ಶ್ರೀಪಾದರ ಹೇಳಿಕೆಯನ್ನ ಅಂದ್ರೆ ಕೆಲವು ತಿರುಚಿ, ಕೆಲವು ಬೇರೆ ಬೇರೆ ಯಾರ್ಯಾರು ಏನೋ ಕೆಲವು ಆಕ್ಷೇಪ ತೆಗೆದಾಗ ಪೇಜಾವರ ಶ್ರೀಪಾದರು ಹೇಳಿರ್ತಕ್ಕಂಥ ಹೇಳಿಕೆ ಸರಿಯಾಗಿದೆ ಅಂತ ಸಮರ್ಥನೆ ಮಾಡತಕ್ಕಂತಹದ್ದು ಅನೇಕ ಟಿವಿ ಮಾಧ್ಯಮಗಳ ಸಂದರ್ಶನದಲ್ಲಿ ನಾನು ಮಾಡಿದ್ದೇನೆ. ಮತ್ತು ಉಡುಪಿ ಕೃಷ್ಣನ ವಿವಾದ ಎದ್ದಾಗಲೂ ಕೂಡ ಉಡುಪಿ ಕೃಷ್ಣನ ಮಾಡ್ತಾ ಇದ್ದೀನಿ ಆಚಾರ್ಯರು, ಒಂದೇ ನಿಮಿಷ ಹಾಗೆ ಲೈನಲ್ಲಿ ಇರಿ. ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಮತ್ತಷ್ಟು ನಿಮ್ಮಿಂದ ಶ್ರೀಗಳ ಬಗ್ಗೆ ತಿಳ್ಕೊಳ್ತೀನಿ. ಮಠದಲ್ಲಿ ಇದೀಗ ವಿಶ್ವೇಶ್ವರ ತೀರ್ಥರ ಅಂತಿಮ ವಿಧಿವಿಧಾನ ಕಾರ್ಯಗಳು ನಡೀತಾ ಇದೆ. ಕಿರಿಯ ಶ್ರೀಗಳು, ವಿಶ್ವ ಪ್ರಸನ್ನ ಶ್ರೀಗಳು ಅಂತಿಮ ವಿಧಿವಿಧಾನಗಳನ್ನು ಒಂದೊಂದಾಗಿ ಇದೀಗ ನೆರವೇರಿಸ್ತಾ ಇದ್ದಾರೆ. ಆಗಲೇ ಸಂಸ್ಕೃತ ಪಂಡಿತರಾಗಿರುವಂತಹ ಭೀಮಸೇನ ಆಚಾರ್ಯರು ಒಂದಿಷ್ಟು ಮಾಹಿತಿಗಳನ್ನು ಗುರುಗಳ ಬಗ್ಗೆ ನಮಗೆ ಕೊಡ್ತಾ ಇದ್ರು, ಶ್ರೀಗಳ ಬಗ್ಗೆ. ಆಚಾರ್ಯರು ನೀವು ಹೇಳ್ತಾ ಇದ್ರಿ, ಕೆಲವೊಂದಿಷ್ಟು ಸಂದರ್ಭದಲ್ಲಿ ಈ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಾಗ ಅದು ವಿವಾದ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಸ್ವಾಮೀಜಿಗಳ ಮನಸ್ಥಿತಿ ಯಾವ ರೀತಿ ಆಗಿರ್ತಿತ್ತು ಆಚಾರ್ಯರೇ? ನೋಡಿ, ನಿಜವಾಗ್ಲೂ ಪೇಜಾವರ ಸ್ವಾಮಿಗಳ 80 ವರ್ಷದ ಸನ್ಯಾಸ ಜೀವನದಲ್ಲಿ ಅವರು ಸಾಕಷ್ಟು ಏರಿಳಿತಗಳನ್ನ ಕಂಡ ಮಹಾನುಭಾವರು. ಜೊತೆಗೆ ಅವರು ಸರಿಯಾಗಿ ಶಾಸ್ತ್ರ ಪ್ರಕಾರವಾಗಿ ಒಂದು ಹೇಳಿಕೆಯನ್ನ ಅಂದ್ರೆ ಧರ್ಮಬದ್ಧವಾದ ಹೇಳಿಕೆಯನ್ನು ಕೊಡ್ತಾ ಇದ್ರು. ಯಾರ ಮನಸ್ಸಿಗೂ ಕೂಡ ನೋವು ಮಾಡೋ ಉದ್ದೇಶ ಇರ್ಲಿಲ್ಲ. ಆದ್ರೆ ಅವರ ಮಾತನ್ನ ಅಂದ್ರೆ ಕೆಲವರು ತಪ್ಪಾಗಿ ತಿಳಿದುಕೊಂಡು ಆಕ್ಷೇಪ ಮಾಡಿದ್ದುಂಟು ಸಹಜವಾಗಿ. ಆದ್ರೆ ಯಾವುದೇ ಆಕ್ಷೇಪ, ಯಾವುದೇ ಆರೋಪ ಪೇಜಾವರ ಶ್ರೀಪಾದರ ಮೇಲೆ ಬಂದರೂ ಕೂಡ ಅವರು ಸರ್ವಥಾ ಎದೆಗುಂದದೇನೆ ಧೈರ್ಯದಿಂದ ತಾವು ಕೊಟ್ಟಿರತಕ್ಕಂತ ಹೇಳಿಕೆ ಯಾಕೆ ಸರಿ ಅಂತ ಅದನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ರು. ಎಂತಹ ಸಂದರ್ಭದಲ್ಲಿ ಆದರೂ ಕೂಡ ನ್ಯಾಯ, ಧರ್ಮ, ಶಾಸ್ತ್ರಕ್ಕೆ ವಿರುದ್ಧವಾಗಿ ಯಾರಾದರೂ ಹೇಳಿದ್ರೆ
ಆ ಹಿಂದೂ ಧರ್ಮವನ್ನ ಸ್ಥಾಪನೆ ಮಾಡೋದ್ರಲ್ಲಿ ಒಂದು ಅತ್ಯಂತ ನಿಷ್ಣಾತವಾಗಿ ಪೇಜಾವರ ಶ್ರೀಪಾದರನ್ನ ನಾವು ನೋಡ್ತಾ ಇದ್ದೇವೆ. ಸಾಕಷ್ಟು ಬಾರಿ ವಿವಾದ ಜೊತೆಗೆ ಎಷ್ಟೋ ಜನ ಅವರಿಗೆ ಅಂದ್ರೆ ಏನೋ ನಿಂದನೆ ಮಾಡಿದರು, ಬೈದರೂ ಕೂಡ ಅದನ್ನ ತಲೆ ಕೆಳಿಸಿಕೊಳ್ಳದೇನೆ ಧೈರ್ಯದಿಂದ ಎದುರಿಸಿ ತಮ್ಮ ವಿಷಯವನ್ನ ಅವರು ಸಮರ್ಥನೆ ಮಾಡಿಕೊಳ್ತಕ್ಕಂತದ್ದನ್ನ ನಾನು 10 ಬಾರಿ ಅಂದ್ರೆ ಕಂಡಿದ್ದೇನೆ. ಒಬ್ಬ ಮನುಷ್ಯ ಒಬ್ಬರ ವ್ಯಕ್ತಿತ್ವ ದೊಡ್ಡದಾಗಬೇಕಾದ ಜೀವನದಲ್ಲಿ ಯಾವಾಗಲೂ ಕೂಡ ಸಾಕಷ್ಟು ಏರಿಳಿತಗಳನ್ನ ಕಾಣಬೇಕಾಗುತ್ತದೆ. ಹಾಗೆ ಪೇಜಾವರ ಶ್ರೀಪಾದರ ಜೀವನದಲ್ಲಿ ಸಾಕಷ್ಟು ಅಂದ್ರೆ ಬಾರಿ ಎಷ್ಟೋ ಜನ ಆಕ್ಷೇಪ ಮಾಡಿದವರು ಆಮೇಲೆ ಪೇಜಾವರ ಸ್ವಾಮಿಗಳ ಹೇಳಿಕೆ ಸರಿ ಇದೆ ಅಂತ ಅವರೇ ಹೇಳಿದ್ದುಂಟು. ಒಂದು ಉದಾಹರಣೆ ನಾನು ಕೊಡ್ತೀನಿ. ಪೇಜಾವರ ಸ್ವಾಮಿಗಳು ಒಂದು ಬಾರಿ ಒಂದು ಮಾತು ಹೇಳಿದ್ರು, ಏನು ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ದೇವರಲ್ಲ ಅಂತ ಒಂದು ಮಾತು ಹೇಳಿದ್ರು. ರಾಘವೇಂದ್ರ ಸ್ವಾಮಿಗಳು ಗುರುಗಳು ಹೊರತು ಅವರು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದು ಶಾಸ್ತ್ರದ ವಿಚಾರ, ಅದು ಧರ್ಮದ ವಿಚಾರ. ರಾಘವೇಂದ್ರ ಸ್ವಾಮಿಗಳನ್ನ ದೇವರಂತೆ ನಾವು ನಂಬುತ್ತೇವೆ. ನೋಡಿ, ರಾಘವೇಂದ್ರ ಸ್ವಾಮಿಗಳಲ್ಲಿ ದೇವರನ್ನ ಕಾಣಬೇಕು ಅಂದಾಗ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರೀತಿ. ಅದನ್ನು ಸರಿಯಾಗಿ ಪೇಜಾವರ ಶ್ರೀಪಾದ ಹೇಳಿದ್ರು. ಆದ್ರೆ ಪೇಜಾವರ ಶ್ರೀಪಾದರು ರಾಯರನ್ನ ದೇವರಲ್ಲ ಅಂದ್ರು ಅಂತ ಕೆಲವರು ಆಕ್ಷೇಪ ಮಾಡೋದು ಉಂಟು. ಆದ್ರೆ ಅದು ನಿಜವಾಗ್ಲೂ ಕೂಡ ಶಾಸ್ತ್ರೀಯವಾಗಿ ಧರ್ಮಬದ್ಧವಾಗಿ ಹೇಳಿದ್ದುಂಟು. ಹೀಗೆ 10 ಸಂದರ್ಭಗಳಲ್ಲಿ ಅವರು ಅಂದ್ರೆ ಸರಿಯಾಗಿ ಹೇಳಿದ ವಿಚಾರವನ್ನ ಕೆಲವರು ತಪ್ಪು ತಿಳುವಳಿಕೆಯಿಂದ ಆಕ್ಷೇಪ ಮಾಡಿದ್ದುಂಟು. ಅದನ್ನ ಚೆನ್ನಾಗಿ ಮತ್ತೆ ಪೇಜಾವರ ಶ್ರೀಪಾದರು ಸಮರ್ಥನೆ ಮಾಡಿಕೊಳ್ತಾ ಇದ್ರು. ಜೊತೆಗೆ ಎಷ್ಟೋ ಅಂದ್ರೆ ಕಠಿಣವಾದ ಸಂದರ್ಭವನ್ನು ಅವರು ಎದುರಿಸಿ ಮೇಲೆ ಬಂದಿದ್ದಾರೆ ಮಹಾನುಭಾವರು. ಹೌದು. ಅಂದ್ರೆ ಈಗ ಈ ಸಮಾಜದ ಅಂಕು ಡೊಂಕುಗಳನ್ನ ಸರಿ ಮಾಡೋದು, ಅದರಲ್ಲೂ ಎಲ್ಲರನ್ನು ಸಮಾನರನ್ನಾಗಿ ಕಾಣೋದು, ಅದು ಕೇವಲ ಒಂದು ಧರ್ಮದಲ್ಲ, ಎಲ್ಲಾ ಧರ್ಮದವರು ಸರಿ ಸಮಾನರು. ಈ ವಿಚಾರವಾಗಿ ನೀವೇನ್ ಹೇಳ್ತೀರಾ? ನೋಡಿ, ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ. ಆ ಮಾತನ್ನ ಚಾಚೂ ತಪ್ಪದೆ ನಡೆಸಿದವರು ಪೇಜಾವರ ಶ್ರೀಪಾದರು. ಸುನಿಚೈವ ಸ್ವಪಾಕೇಶ ಪಂಡಿತ ಸಮದರ್ಶನ ಅಂತ ಒಂದು ಮಾತು. ಅಂದ್ರೆ ಒಂದು ನಾಯಿ ಇರ್ಲಿ, ಒಂದು ಯಾವುದೇ ಅಂದ್ರೆ ಪಂಡಿತರಿರ್ಲಿ, ಶ್ರೀಮಂತರಿರ್ಲಿ, ಬಡವರಿರ್ಲಿ, ಎಲ್ಲರಲ್ಲಿಯೂ ಭಗವಂತ ಇದ್ದಾನೆ. ಅಂದ್ರೆ ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ಆ ಒಂದು ಧ್ಯೇಯದ ಗುರಿವಾಕ್ಯದಿಂದ ತಮ್ಮ ಜೀವನವನ್ನು ನಡೆಸಿದ ಮಹಾನುಭಾವರು ಅದು ಪೇಜಾವರ ಶ್ರೀಪಾದರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಒಂದು ಅರ್ಥದಲ್ಲಿ. ಅಂದ್ರೆ ಅನ್ನಸ್ಯ ಕ್ಷುದಿತಂ ಪಾತ್ರಂ ಅಂತ ಒಂದು ಮಾತಿದೆ ಭಾಗವತಾದಿಗಳಲ್ಲಿ. ಹಸಿವೆಯಾದವರಿಗೆ ಅನ್ನ ನೀಡತಕ್ಕಂಥದ್ದು, ಅದು ಯಾವುದೇ ವಿಧವಾಗಿರ್ತಕ್ಕಂಥ ಜಾತಿ ಮತ ಭೇದ ಇಲ್ಲದೇನೆ ಎಲ್ಲರನ್ನ ಪ್ರೀತಿಯಿಂದ ಕಂಡು ಎಲ್ಲರಿಗೂ ಸಹಾಯ ಮಾಡತಕ್ಕಂಥ ಉದಾರವಾದ ಮನೋಭಾವನೆ ಅದು ಪೇಜಾವರ ಶ್ರೀಪಾದರಲ್ಲಿ ನಾವು ಉದಾತ್ತವಾಗಿ ನೋಡ್ತೇವೆ. ಅದು ಅನೇಕ ಸಂದರ್ಭಗಳಲ್ಲಿ ನಾವು ಗಮನಿಸಿದ್ದೇವೆ. ವಿಶೇಷವಾಗಿ ಇವತ್ತು ಎಲ್ಲ ಹಿರಿಯರು ಕೂಡ ಇವತ್ತು ತಿಳಿಸಿಕೊಡ್ತಾರೆ. ಒಂದೇ ಒಂದು ನೋಡಿ, 8 ವರ್ಷದಿಂದ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ ಇವತ್ತು 88-89ನೇ ವರ್ಷದವರೆಗೂ ಸನ್ಯಾಸಾಶ್ರಮದ ಜೀವನಕ್ಕೆ ಚ್ಯುತಿ ಬಾರದೇ ಇದ್ದಂತೆ ಪ್ರತಿ ವರ್ಗದ ಭಕ್ತರನ್ನು ಕೂಡ ಪ್ರೀತಿಯಿಂದ ಕಾಣುವ ಒಂದು ಆ ಮನೋಧೈರ್ಯ, ಮನಸ್ಸಿನ ಉದಾರತೆ ಇದೆಲ್ಲ ಇದು ಬಹಳ ಅಪರೂಪದಲ್ಲಿ ಅಪರೂಪ. ಇನ್ನು ಈ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಆಗ್ಬೇಕು, ಆ ಮೂರ್ತಿಗೆ ತಾನು ಕೈಯಾರೆ ಪೂಜೆ ಪುನಸ್ಕಾರ ಮಾಡಬೇಕು ಅಂತ ಶ್ರೀಗಳಿಗೆ ಬಹಳ ಆಸೆ ಇತ್ತು. ಆ ಕನಸು ಇನ್ನೇನು ಈಡೇರುವಂತ ಹಂತದಲ್ಲೇ ಇತ್ತು. ಬಹುಶಃ ಇನ್ನೊಂದು ಹೆಜ್ಜೆ ಇಟ್ಬಿಟ್ಟಿದ್ರೆ ಅದೆಲ್ಲವೂ ಆಗೋಗ್ಬಿಡ್ತಿತ್ತು. ಬಟ್ ಈ ಸಂದರ್ಭದಲ್ಲಿ ನಾವು ಶ್ರೀಗಳನ್ನ ಕಳ್ಕೊಂಡಿದ್ದೀವಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಆಚಾರ್ಯರು? ನಿಜವಾಗಿ ನೋಡಿ, ರಾಮ ಮಂದಿರದ ಬಗ್ಗೆ ಪೇಜಾವರ ಸ್ವಾಮಿಗಳ ಬಗ್ಗೆ ಹೇಳಬೇಕಾದ್ರೆ ಆಗಿನ ಕಾಲದಲ್ಲಿ ನಾನು ಹಿರಿಯರಿಂದ ಕೇಳಿದ ಮಾತು, ಅಡ್ವಾಣಿಯವರು ಅನೇಕ ಜನರ ಜೊತೆಗೆ ಪೇಜಾವರ ಶ್ರೀಪಾದರು ಆ ಬಾಬ್ರಿ ಮಸೀದಿ ಒಂದು ಕೆಡವಿದಾಗ ಆ ಸಂದರ್ಭದಲ್ಲಿ ಆ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇದ್ದವರು. ಅವರು ಅನೇಕ ಜನ ಅಡ್ವಾಣಿ ಮೊದಲಾದವರ ಜೊತೆಗೆ ಜೈಲಿನಲ್ಲಿ ಇದ್ದಾಗ ಒಂದು ಮಾತು ಹೇಳ್ತಾರೆ. ಅಂದ್ರೆ ಜೈಲಿನಲ್ಲಿ ಆಹಾರ ತೆಗೆದುಕೊಳ್ಳ್ರಿ ಅಂದ್ರೆ ನಾನು ನನ್ನ ದೇವರ ಪೂಜೆ ಆಗದೆ ಹೊರತು ನಾನು ಸರ್ವತಾ ಆಹಾರ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿ ಆ ಜೈಲಿನಲ್ಲೇನೆ ಭಗವಂತನ ಪೂಜೆ, ಆರಾಧ್ಯ ಮೂರ್ತಿಯ ಪೂಜೆ ಮಾಡಿ ಮೆರೆದಿರತಕ್ಕಂತ ಮಹಾನುಭಾವರು ಪೇಜಾವರ ಶ್ರೀಪಾದರು. ಅಂದ್ರೆ ಹಿಂದೂ ಧರ್ಮದ ಬಗ್ಗೆ ಕಿಂಚಿತ್ತೂ ಚ್ಯುತಿ ಬಂದ್ರೆ ಅವರು ಸಹಿಸ್ತಾ ಇರಲಿಲ್ಲ. ಆ ವಿಶೇಷವಾಗಿ ಹಿಂದೂ ಧರ್ಮ ಸ್ಥಾಪಕರಾಗಿ ಮತ್ತು ರಾಮ ಜನ್ಮಭೂಮಿಯಲ್ಲಿ ಅವರ ಅಪಾರವಾದ ಕೊಡುಗೆ ಇದೆ. ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು ಅವರು, ರಾಮ ಮಂದಿರ ಆಗಬೇಕು, ಅದು ನನ್ನ ಜೀವನದ ಕನಸು. ರಾಮ ಮಂದಿರ ನೋಡಿ ನಾನು ಅಂದ್ರೆ ದೇಹತ್ಯಾಗ ಮಾಡಬೇಕೆಂಬ ಮಾತನ್ನು ಹೇಳ್ತಾ ಇದ್ರು. ಮೊನ್ನೆಯೂ ಕೂಡ ಸುಪ್ರೀಂ ಕೋರ್ಟ್ ಆರ್ಡರ್ ಆದ್ಮೇಲೆ ಅವ್ರು ಹೇಳಿದ ಮಾತು ಇದೇನೆ, ನನ್ನ ಜೀವನದ ಮುಖ್ಯ ಗುರಿ ಇವತ್ತು ರಾಮ ಮಂದಿರ ಕಟ್ಟಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಆಗಿದೆ. ಇದಕ್ಕಿಂತ ದೊಡ್ಡ ಸಂತೋಷ ಇನ್ನೊಂದಿಲ್ಲ ಅಂತ ಪೇಜಾವರ ಶ್ರೀಪಾದ ಹೇಳ್ತಾ ಇದ್ರು. ಆದ್ರಿಂದ ರಾಮ ಮಂದಿರ ನಂತರ ರಾಮ ಮಂದಿರ ನಿರ್ಮಾಣವಾಗಿ ರಾಮದೇವರ ಪ್ರತಿಷ್ಠಾಪನಾ ಕಾರ್ಯದಲ್ಲಿ ಅವರು ಭಾಗವಹಿಸಬೇಕಾಗಿತ್ತು. ಆದರೆ ಭಗವಂತನ ಇಚ್ಛೆ ಇಲ್ಲ. ಅವರು ಸಂತೋಷದಿಂದ ವಿಶೇಷವಾಗಿ ದೇವಲೋಕದಲ್ಲಿ ಅವರು ನರ್ತನೆ ಮಾಡ್ತಾ ರಾಮ ಮಂದಿರದ ನಿರ್ಮಾಣವನ್ನು ನೋಡ್ತಾರೆ ಅಂತ ನಾವು ಭಾವಿಸಿದ್ರೆ ತಪ್ಪಾಗ್ಲಿಕ್ಕಿಲ್ಲಮ್ಮ. ಹೌದೌದು. ವಿಶ್ವ ಸಂತ ಅಂತಾನೆ ವಿಶ್ವೇಶ್ವರ ತೀರ್ಥರನ್ನ ಕರೀತಾರೆ.
ಈಗ ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ಸಮಾಜದಲ್ಲಿ ಒಂದಿಷ್ಟು ಸುಧಾರಣೆಯನ್ನ ತಂದ್ರು, ಸಾಕಷ್ಟು ಎಕ್ಸಾಂಪಲ್ ಇದೆ. ಯಾಕಂದ್ರೆ ಅವರ ಕಾರ್ ಡ್ರೈವರ್ ಕೂಡ ಮುಸ್ಲಿಂ ಜನಾಂಗಕ್ಕೆ ಸೇರಿದವರು, ಆ ಸಮುದಾಯಕ್ಕೆ ಸೇರಿದವರು. ಅಂದ್ರೆ ಏನ್ ಕಲಿಯೋದಿದೆ ಶ್ರೀಗಳಿಂದ, ನೀವೇನ್ ಕಲ್ತಿದ್ದೀರಾ ಆಚಾರ್ಯರೇ? ನೋಡಿ, ಶ್ರೀಪಾದಂಗಳವರಿಂದ ಎಲ್ಲರನ್ನ ಪ್ರೀತಿಯಿಂದ ಕಾಣುವ ಹೃದಯ ವೈಶಾಲ್ಯತೆ ಒಂದಾದ್ರೆ, ಜೊತೆಗೆ ಪಂಡಿತರ ಪೋಷಣೆ. ಸಂಪರ್ಕ ಕಟ್ ಆಗಿದೆ ಅಂತ ಅನ್ಸುತ್ತೆ. ಭೀಮಸೇನ ಆಚಾರ್ಯರು ಒಂದಿಷ್ಟು ಮಾಹಿತಿಯನ್ನ ಶ್ರೀಗಳ ಬಗ್ಗೆ ಕೊಡ್ತಾ ಇದ್ರು. ಅಂದ್ರೆ ಈ ಸಮಾಜಕ್ಕೆ ಅವರ ಆದರ್ಶ ತತ್ವಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಇದೀಗ ನಾವು ದೃಶ್ಯದಲ್ಲಿ ನೋಡ್ತಿರೋದು ವಿಶ್ವ ಪ್ರಸನ್ನ ಶ್ರೀಗಳು, ಕಿರಿಯ ಶ್ರೀಗಳು ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದೆಲ್ಲವೂ ಕೂಡ ಸಮಾಪ್ತಿ ಆಗತ್ತೆ. ಉಡುಪಿಯ ಮಾಧ್ವ ಸಂಪ್ರದಾಯದಂತೆ ಇದೀಗ ಅಂತಿಮ ವಿಧಿವಿಧಾನಗಳ ಕಾರ್ಯ ನೆರವೇರ್ತಾ ಇದೆ. ಯಾರು ಫೋನ್ ಮಾಡಿಲ್ಲಪ್ಪ. ಶ್ರೀಗಳ ಬಗ್ಗೆ ಮಾತಾಡೋದಕ್ಕೆ ನುಡಿ ನಮನ ಸಲ್ಲಿಕೆ ಜೊತೆಗೆ ಅಲ್ಲಿ ಅಂದ್ರೆ ವಿದ್ಯಾಪೀಠದಲ್ಲಿ ಯಾವ ರೀತಿ ಅಂತಿಮ ವಿಧಿವಿಧಾನ ಆಗ್ತಾ ಇದೆ ಈ ಬಗ್ಗೆ ವಿವರಣೆಯನ್ನು ಕೊಡೋದಕ್ಕೆ ಖುದ್ದಾಗಿ ವಿದ್ಯಾಪೀಠದಿಂದ ನಮ್ಮ ಜೊತೆ ಶ್ರೀಗಳ ಶಿಷ್ಯರಾಗಿರುವಂತಹ ವಾಸುದೇವ ಭಟ್ಟ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಾಸುದೇವ ಭಟ್ಟ ಅವರೇ, ಅಲ್ಲಿ ಅಂತಿಮ ವಿಧಿವಿಧಾನಗಳೆಲ್ಲ ನೆರವೇರ್ತಾ ಇದೆ, ಯಾವ ರೀತಿಯಾಗಿ ಆಗ್ತಾ ಇದೆ ಅವರಿಂದ ಮತ್ತೊಮ್ಮೆ ಮಾಹಿತಿಯನ್ನು ಪಡ್ಕೊಳ್ತೀನಿ. ಇದೀಗ ವಿದ್ಯಾಪೀಠದಲ್ಲಿ ಅಂತಿಮ ವಿಧಿವಿಧಾನಗಳೆಲ್ಲವೂ ಕೂಡ ನೆರವೇರ್ತಾ ಇದೆ. ಕಿರಿಯ ಶ್ರೀಗಳಾಗಿರುವಂತಹ ವಿಶ್ವಪ್ರಸನ್ನ ಶ್ರೀಗಳು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ 9 ಅಡಿ ಆಳ 9 ಅಡಿ ಅಗಲ ಈಗೇನು ಅಲ್ಲಿ ಗುಂಡಿಯನ್ನು ತೋಡಿದ್ದಾರೆ, ಅಲ್ಲಿ ಪದ್ಮಾಸನ ಭಂಗಿಯಲ್ಲಿ ಅಂದ್ರೆ ಜಪವನ್ನ ಮಾಡ್ತಾರಲ್ಲ ಯತಿವರ್ಯರು, ಆ ಭಂಗಿಯಲ್ಲಿ ಅವರನ್ನ ಕುಳ್ಳಿರಿಸಿ ಅಲ್ಲೂ ಕೂಡ ಒಂದಿಷ್ಟು ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ. ಇದೀಗ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಶ್ರೀಗಳ ಶಿಷ್ಯರು, ಅಲ್ಲಿ ಅಂದ್ರೆ ಸ್ಥಳದಲ್ಲೇ ಇದ್ದಾರೆ. ವಾಸುದೇವ ಭಟ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಾಸುದೇವ ಭಟ್ರೆ, ಅಲ್ಲಿ ಅಂತಿಮ ವಿಧಿವಿಧಾನಗಳು ಯಾವ ರೀತಿ ನೆರವೇರ್ತಾ ಇದೆ, ಯಾವ ಹಂತಕ್ಕೆ ಬಂದಿದೆ ಈಗ? ಪೂಜ್ಯ ಶ್ರೀಗಳ ಪಾರ್ಥಿವ ಶರೀರಕ್ಕೆ ಸ್ನಾನ ಎಲ್ಲ ಮಾಡಿಸಿ ಆ ನಂತರ ಅದಕ್ಕೆ ಷೋಡಶೋಪಚಾರಗಳೆಲ್ಲ ಆಗಿ ಈಗ ನವಗ್ರಹ ದಾನಗಳನ್ನ ಬ್ರಾಹ್ಮಣರಿಗೆ ಕೊಟ್ಟು ಇಷ್ಟು ಕೆಲಸ ಮುಗಿದಿದೆ. ಇನ್ನು ಅವರನ್ನ ಆ ಒಂದು ಕಂದಕ್ಕೆ ನಿರ್ಮಾಣ ಮಾಡಿದ್ದಾರೆ, ಅಲ್ಲಿ ಇಟ್ಟು ಜೊತೆಗೆ ಉಪ್ಪು ಮತ್ತೆ ಕೆಲವು ವಸ್ತುಗಳು ಮತ್ತು ಈ ಸಾಲಿಗ್ರಾಮ ಇದನ್ನೆಲ್ಲ ಹಾಕಿ ಆಮೇಲೆ ಅವ್ರನ್ನ ಭೂಗತ ಮಾಡುವಂತದ್ದು ಇನ್ನು ಮುಂದಿನ ಕ್ರಮ. ಅಂದ್ರೆ ಈಗ ನಾವು ಕೇಳ್ಪಟ್ವಿ ಯತಿವರ್ಯರನ್ನ ಮಾಧ್ವ ಸಂಪ್ರದಾಯದ ಪ್ರಕಾರ ಸೂರ್ಯಾಸ್ತದ ಒಳಗೆ ಎಲ್ಲವೂ ಕೂಡ ಮುಗಿಸ್ಬಿಡ್ಬೇಕು, ಸಮಾಪ್ತಿ ಮಾಡಬೇಕು ಅಂತ.
ಸೊ ಈಗ ಸಮಯ ಸರಿಯಾಗಿ ಇದೆಯಾ ಇಲ್ಲ, ಅಥವಾ ಕಾಲ ಸೂರ್ಯಾಸ್ತ ಅಂತಲ್ಲ, ಸೂರ್ಯಾಸ್ತದ ಹೊತ್ತಿಗೆ ಇದು ಕ್ರಿಯೆನ ಪ್ರಾರಂಭ ಮಾಡಿ ಮಧ್ಯರಾತ್ರಿ ಒಳಗೆ ಮುಗಿಸ್ಬೇಕು ಅಂತ. ಓಕೆ ನಾಳೆಗೆ ಅಂತ ಇಟ್ರೆ 12 ಗಂಟೆ ನಂತರ ಸಾಮಾನ್ಯವಾಗಿ ಇಡುದಿಲ್ಲ ಅಂತ ಹೇಳಿ. ಅದು ಯತಿಗಳು ಮಾತ್ರ ಅಲ್ಲ, ಸಾಮಾನ್ಯ ಬ್ರಾಹ್ಮಣ ಇದರಲ್ಲಿ ಸಂಸ್ಕಾರದಲ್ಲಿ ಹಾಗೇನೆ. ಹಾಗೆ ಅದರಿಂದ ಇದು ಸಂಜೆ ಸೂರ್ಯಾಸ್ತಮ ಸಮಯಕ್ಕೆ ಇಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಶುರುವಾಗಿದೆ. ಇನ್ನು ಈಗ ಅದಂದ್ರೆ ಅದು 2-3 ಗಂಟೆ ಕೆಲಸ ಆಗ್ತಿರೋದ್ರಿಂದ ಈಗ ಇನ್ನೊಂದು ಅರ್ಧ ಗಂಟೆಲಿ ಎಲ್ಲ ಮುಗೀತದೆ. ಇನ್ನೊಂದು ಅರ್ಧ ಗಂಟೆಲಿ ಆ ಬೃಂದಾವನ ಮೇಲೆ ರಚನೆನೂ ಕೂಡ ಅಲ್ಲ, ಬೃಂದಾವನ ರಚನೆ ಆಗೋದಿಲ್ಲ, ಅದು ಅವರ 1 ವರ್ಷ ಅಲ್ಲ, ಇವತ್ತು ಬರೀ ಅವ್ರನ್ನ ಅಲ್ಲಿ ಗಂಧಕದಲ್ಲಿ ಅದು ಮಣ್ಣಿನಲ್ಲಿ ಮುಚ್ಚೋದು. 1 ವರ್ಷದ ಅವರ ಆರಾಧನೆ ಆದ್ಮೇಲೆ ಆಮೇಲೆ ಬೃಂದಾವನ ಸ್ಥಾಪನೆ ಮಾಡೋದು. ಅಲ್ಲ, ಒಂದು ತಾತ್ಕಾಲಿಕವಾಗಿ ಬೃಂದಾವನ ಏನೋ ಇಡ್ತಾರೆ ಅಂತಲ್ಲ, ಅದನ್ನು ಇಡಲ್ವಾ? ಇಲ್ಲ. ಓಕೆ, ಸರಿ, ಆಯ್ತು. ಧನ್ಯವಾದಗಳು ವಾಸುದೇವ್ ಭಟ್ ಅವರೇ, ನ್ಯೂಸ್ 18 ಇಂಡಿಯಾ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ ಧನ್ಯವಾದ. ವಿದ್ಯಾಪೀಠದಲ್ಲಿ ಇದೀಗ ಅಂತಿಮ ವಿಧಿವಿಧಾನಗಳು ನಡೀತಾ ಇದೆ. ಕಿರಿಯ ಶ್ರೀಗಳಾದಂಥ ವಿಶ್ವಪ್ರಸನ್ನ ಶ್ರೀಗಳು ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸ್ತಾ ಇದ್ದಾರೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಎಲ್ಲವೂ ಕೂಡ ಸಮಾಪ್ತಿಯಾಗುತ್ತೆ. 9 ಅಡಿ ಆಳ 9 ಅಡಿ ಅಗಲದ ಕಂದಕವನ್ನು ಈಗ ತೋಡಿದಾರಲ್ಲ, ಅದರಲ್ಲಿ ಶ್ರೀಗಳನ್ನು ಪದ್ಮಾಸನ ಭಂಗಿಯಲ್ಲಿ ಕುಳ್ಳಿರಿಸಿ ಅಲ್ಲಿ ಒಂದಿಷ್ಟು ವಿಧಿವಿಧಾನಗಳನ್ನು ನೆರವೇರಿಸ್ತಾರೆ. ಅದು ಸಮಾಪ್ತಿಯಾಗೋದಕ್ಕೆ ಇನ್ನೊಂದು ಅರ್ಧ ಗಂಟೆ ಬಹುಶಃ ಹಿಡಿಯುತ್ತೆ ಅನ್ನೋ ಮಾಹಿತಿ ನಮಗೀಗ ಲಭ್ಯವಾಗ್ತಾ ಇದೆ. ಅಂದರೆ ಮಾಧ್ವ ಸಂಪ್ರದಾಯದಲ್ಲಿ ಸೂರ್ಯಾಸ್ತದ ಒಳಗೆ ಅಂತಿಮ ವಿಧಿವಿಧಾನಗಳನ್ನು ಆರಂಭ ಮಾಡಬೇಕಾಗತ್ತೆ. ಆ ವಿಧಿವಿಧಾನಗಳು ಮಧ್ಯರಾತ್ರಿಯ ಒಳಗೆ, ಅಂದರೆ ಇವತ್ತು ಶ್ರೀಗಳ
ಅಂತಿಮ ವಿಧಿವಿಧಾನ ಸಂಜೆ ವೇಳೆಗೆ ಸ್ಟಾರ್ಟ್ ಆಯ್ತಲ್ಲ, ಅದು 12 ಗಂಟೆ ಒಳಗೆ ಮುಕ್ತಾಯ ಕಾಣಬೇಕು. ಅಂದರೆ ನಾಳೆಗೆ ಅದು ಮುಂದೂಡಿಕೆ ಆಗಬಾರ್ದು. ಸೊ ಹಾಗಾಗಿ ಈಗ ಇನ್ನೇನೊಂದು ಅರ್ಧ ಗಂಟೆ ಒಳಗೆ ಎಲ್ಲವೂ ಕೂಡ ಸಮಾಪ್ತಿ ಆಗುತ್ತೆ.